ನನ್ನನ್ನು ಸರಿ ಮಾಡುವಂಥ ವಾಕ್ಯಗಳು, ನನ್ನ ಜೀವಿತದಲ್ಲಿ ತಪ್ಪಿ ಹೋಗಿರುವಂಥ ಕ್ಷೇತ್ರಗಳಲ್ಲಿ ನನ್ನನ್ನು ಸರಿಪಡಿಸುವಂಥ ವಾಕ್ಯಗಳು, ಆ ವಾಕ್ಯಗಳು ಯೇಸುವಾಗಿದ್ದಾರೆ. ಯೇಸು ನನ್ನಲ್ಲಿದ್ದಾಗ, ನನ್ನ ಜೊತೆಯಲ್ಲಿದ್ದಾಗ ನಾನು ತಪ್ಪಿ ಹೋಗೋದಿಲ್ಲ. ನನ್ನ ಒಂದು ಪರಿಶುದ್ಧವಾದಂಥ ವಿಶ್ವಾಸದ ಮಾರ್ಗ ಬದಲಾವಣೆ ಆಗೋದಿಲ್ಲ. ಆದ್ದರಿಂದ ನನ್ನ ಮನಸ್ಸು, ನನ್ನ ದೇಹ, ನನ್ನ ಹೃದಯ ಈ ಸಮಯದಲ್ಲಿ ದೇವರನ್ನು ಕೊಂಡಾಡಲಿ, ನನ್ನ ಪ್ರಾಣ ದೇವರನ್ನು ಕೊಂಡಾಡಲಿ. ಆ ಒಂದು ಕಾರ್ಯಗಳು ನನ್ನಲ್ಲಿ ಈ ಸಮಯದಲ್ಲಿ ಮುಂಜಾನೆ ಆಗಲಿ ಅಂತೇಳಿ ನಮ್ಮನ್ನೇ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ಆತ್ಮರೇ, ನಮ್ಮನ್ನು ನಡೆಸಿರಿ, ನಮ್ಮನ್ನು ಇನ್ನೂ ಹೆಚ್ಚಾಗಿ ಬಲಪಡಿಸಿರಿ, ನಮ್ಮ ಹೃದಯಗಳನ್ನು, ನಮ್ಮ ಪ್ರಾಣವನ್ನು ಉಜ್ಜೀವನಗೊಳಿಸಿರಿ. ಪರಿಶುದ್ಧ ಆತ್ಮರೇ, ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರಪ್ಪ, ನಮ್ಮ ಜೊತೆಯಲ್ಲಿರುವುದಕ್ಕಾಗಿ ಸ್ತೋತ್ರಪ್ಪ. ನಮ್ಮನ್ನು ಪ್ರತಿ ದಿನವೂ ಕೂಡ ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರಪ್ಪ. ಯೇಸುವೆ, ಎಷ್ಟು ದಿನ, ಯಾವಾಗ, ಏನು ಅಂತೇಳಿ ನಮಗೆ ಗೊತ್ತಿಲ್ಲಪ್ಪ. ನೀವು ಎಲ್ಲವನ್ನು ಬಲ್ಲಂಥ ದೇವರಾಗಿದ್ದೀರಿ. ಈ ಕೊನೆ ಉಸಿರಿರುವವರೆಗೂ ಕೂಡ ಅದು ನಿಮಗಾಗಿ ಆಡಲಿ ಸ್ವಾಮಿ. ಈ ಹೃದಯ ನಿಮಗಾಗಿ ಮಿಡಿಯಲಿ ಕರ್ತನೆ. ಈ ಕೈಕಾಲುಗಳು ನಿಮಗಾಗಿ ಕಾರ್ಯ ಮಾಡಲಿ ಸ್ವಾಮಿ. ನೀವು ಕೊಟ್ಟಂಥ ಈ ದೇಹ, ನೀವು ಕೊಟ್ಟಂಥ ಈ ಪ್ರಾಣ ನಿಮ್ಮ ಸೇವೆಗಾಗಿ ನಾವು ಮೀಸಲಾಗಿ ಇಡ್ತೇವೆ ದೇವರೇ. ಅಪ್ಪ, ನೀವೇ ನಮ್ಮಲ್ಲಿದ್ದು ನಿಮಗೆ ಬೇಕಾದ ಹಾಗೆ ನಮ್ಮನ್ನು ಉಪಯೋಗ ಮಾಡಿ ದೇವರೇ. ನಿಮಗೆ ಬೇಕಾದಂಥ ಕಾರ್ಯಗಳನ್ನು ನಮ್ಮ ಮುಖಾಂತರ ಮಾಡಿಕೊಳ್ಳಿರಿ ಸ್ವಾಮಿ. ನಮ್ಮ ದೇಹದಿಂದ ನಿಮ್ಮ ಮಹಿಮೆ ಮಾತ್ರ ಬೆಳಗುವಂತಾಗಲಿ. ಎಲ್ಲ ಪ್ರಾರ್ಥನೆಗಳನ್ನು ತಂದೆಯಾದ ದೇವರೇ, ನಿಮ್ಮ ಮಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಮತ್ತೊಮ್ಮೆ ಯೇಸು ಕ್ರಿಸ್ತರ ನಾಮದಲ್ಲಿ ಮುಂಜಾನೆ ಪ್ರಾರ್ಥನೆಗೆ ನಿಮ್ಮೆಲ್ಲರನ್ನು ಕೂಡ ನಾನು ಆಹ್ವಾನಿಸ್ತೇನೆ. ಪ್ರೇರೆ, ದೇವರು ಈ ದಿನ ನಮ್ಮೊಡನೆ ಮಾತನಾಡುವಂಥದ್ದು, ಒಂದು ವೇಳೆ ದೇವರಿಂದ ನಮಗೆ ಏನು ಸಿಗದೆ ಹೋದರೂ ಕೂಡ ನಾವು ಚಿಂತೆ ಮಾಡಬೇಕಾಗಿಲ್ಲ, ವ್ಯಥೆ ಪಡಬೇಕಾಗಿಲ್ಲ. ಆದರೆ ಸೈತಾನನಿಂದ ಸಿಗುವಂಥದ್ದನ್ನು ನಾವು ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಬಾರ್ದು. ಅದಕ್ಕೆ ದೇವರ ವಾಕ್ಯಗಳು ಯಾವುದು ದೇವರಿಂದ ಸಿಗುವಂಥದ್ದು ಅಥವಾ ಸೈತಾನನಿಂದ ಸಿಗುವಂಥದ್ದು, ಇವೆರಡರ ಮಧ್ಯೆ ಇರುವಂಥ ವ್ಯತ್ಯಾಸವನ್ನು ಇಂದಿಗೂ ಕೂಡ ಮನುಷ್ಯನ ಅರ್ಥ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ. ಈ ಅರ್ಥ ಮಾಡಿಸುವುದಕ್ಕಾಗಿ ಪ್ರತಿನಿತ್ಯವೂ ಕೂಡ ದೇವರು ನಮ್ಮೊಡನೆ ತನ್ನ ವಾಕ್ಯಗಳ ಮುಖಾಂತರ ಮಾತನಾಡ್ತಾನೆ ಇದ್ದಾರೆ. ನಾವು ಈ ಚಿಕ್ಕ ವಯಸ್ಸಿನಲ್ಲಿ ಏನು ಮಾಡ್ತಾಯಿದ್ವಿ, ಆಟವಾಡುವಾಗ 2 ಗ್ರೂಪ್ಗಳಾಗಿ ನಾವು ಆಟವಾಡುವಾಗ ಆ ಗ್ರೂಪಲ್ಲಿ ನಮಗೇನು ಬೇಕೋ ಅದು ಸಿಗದೇ ಇದ್ದಾಗ ನಾವೇನು ಮಾಡ್ತಾಯಿದ್ವಿ, ಇನ್ನೊಂದು ಗ್ರೂಪನ್ನು ನೋಡ್ತಾ ಇದ್ವಿ. ಆ ಗ್ರೂಪಲ್ಲಿ ನಮಗೆ ಬೇಕಾದದ್ದು ಇದೆ ಅಂತೇಳಿ ಹೇಳಿದಾಗ ಏನಾದರೂ ಮಾಡಿ ಈ ಗ್ರೂಪನ್ನು ಬಿಟ್ಟು ನಾವೇನು ಮಾಡ್ತಾಯಿದ್ವಿ, ಆ ಗ್ರೂಪ್ಗೆ ಹೋಗಿ ನಾವು ಸೇರಿಕೊಳ್ತಾ ಇದ್ವಿ. ಯಾಕೆ ಅಂತೇಳಿದ್ರೆ ನನಗೆ ಬೇಕಾದದ್ದು ಆ ಗ್ರೂಪಲ್ಲಿ ಇದೆ, ಆದ್ದರಿಂದಲೇ ನಾನು ಹೋಗಿ ಅಲ್ಲಿ ಸೇರಿಕೊಳ್ತಾ ಇದ್ದೆ. ಇವತ್ತು ದೊಡ್ಡವರಾದ ಮೇಲೂ ಕೂಡ ಅನೇಕ ವಿಷಯಗಳಲ್ಲಿ ಇವತ್ತು ಕೂಡ ಕಾರ್ಯಗಳು ನಡೀತಾನೆ ಇದೆ. ಇನ್ನು ನೋಡಿ, ಈ ಒಂದು ರಾಜಕೀಯ ವ್ಯಕ್ತಿಗಳನ್ನು ನೋಡುವಾಗ ಅವರು ಯಾಕೆ ಒಂದು ಪಕ್ಷವನ್ನು ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಬೇಕಾದದ್ದು ಸಿಗುವವರೆಗೂ ಕೂಡ ಆ ಪಕ್ಷದಲ್ಲಿ ಇರ್ತಾರೆ. ಅವರಿಗೆ ಬೇಕಾದದ್ದು ಅಲ್ಲಿ ಸಿಗಲಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಾರೆ, ಅವರು ತಕ್ಷಣ ಪಕ್ಷವನ್ನು ಅವರು ಚೇಂಜ್ ಮಾಡ್ತಾರೆ, ಅವರು ಬಿಟ್ಟು ಹೋಗ್ತಾರೆ. ಅದೇ ರೀತಿಯಾಗಿ ಇವತ್ತು ನಮಗೆ ಗೊತ್ತಿಲ್ಲದ ಹಾಗೆ ವಿಶ್ವಾಸದಲ್ಲೂ ಕೂಡ ನಾವು ಆ ಕಾರ್ಯಗಳನ್ನು ಇವತ್ತು ಮಾಡ್ತಾನೇ ಇದ್ದೇವೆ. ಶಾರೀರಿಕವಾಗಿ ನಮಗೆ ಬೇಕಾದಂತಹ ಒಂದು ಸಮಾಧಾನ ಸಿಗದೇ ಇದ್ದಾಗ, ಅಥವಾ ನಮಗೆ ಬೇಕಾದಂಥ ಸುಖ ಸಿಗದೇ ಇದ್ದಾಗ, ಅಥವಾ ಆರೋಗ್ಯ ಸಿಗದೇ ಇದ್ದಾಗ, ಅಥವಾ ಹಣದ ಕೊರತೆ ಎದುರಾದಾಗ, ಮತ್ತು ಒಂದು ಮನಸ್ಸಿಗೆ ನೆಮ್ಮದಿ ಇಲ್ಲದಾಗ ನಾವು ತೆಗೆದುಕೊಳ್ಳುವಂಥ ಕೆಟ್ಟ ನಿರ್ಧಾರಗಳಿದೆ ನೋಡಿ. ನಮ್ಮ ಆಲೋಚನೆಗಳ ಮುಖಾಂತರ ಸೈತಾನನು ಕೊಡುವಂಥ ಎಷ್ಟೋ ಕೆಟ್ಟ ಒಂದು ಆಲೋಚನೆಗಳು, ನಾವು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಪಕ್ಷವನ್ನು, ಅಂದರೆ ಯೇಸು ಕ್ರಿಸ್ತನ ಒಂದು ಗ್ರೂಪನ್ನು ಬಿಟ್ಟು ಸೈತಾನನ ಒಂದು ಗ್ರೂಪಿಗೆ ಹೋಗುವಂಥ ಎಲ್ಲ ಒಂದು ಕಾರ್ಯಗಳು ಇವತ್ತು ಸೈತಾನನು ಮಾಡ್ತಾ ಇದ್ದಾನೆ ಪ್ರಿಯರೇ. ಆದ್ದರಿಂದ ನಾವು ಅದಾಗಬಾರ್ದು ಅಂಥೇಳಿಯೇ ಬೈಬಲ್ನಲ್ಲಿ ಅನೇಕ ದೇವ ಜನರ ಬಗ್ಗೆ ದೇವರು ಬರೆಸಿಟ್ಟಿದ್ದಾರೆ. ಯಾರಿಗಾಗಿ ಅಂತೇಳಿದ್ರೆ, ಇವತ್ತು ಯಾರೆಲ್ಲ ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸವಿಟ್ಟು ಪಾಪಗಳನ್ನು ಬಿಟ್ಟು ಪರಿಶುದ್ಧತೆಯಲ್ಲಿ ನಡೆಯಲು ಯಾರೆಲ್ಲ ಮನಸ್ಸು ಮಾಡಿದ್ದಾರೆ, ಒಂದು ಒಳ್ಳೆಯ ನಿರ್ಧಾರದೊಂದಿಗೆ ಇವತ್ತು ಜೀವಿಸ್ತಾ ಇದ್ದಾರೆ, ಅಂಥವರನ್ನು ಇಂಥ ಒಂದು ದೇವಜನರ ಒಂದು ಜೀವನಗಳು ಅವರನ್ನು ಎನ್ಕರೇಜ್ ಮಾಡಲಿ,
ಅವರನ್ನು ಬಿದ್ದು ಹೋಗುವಂಥ ಸ್ಥಳಗಳಲ್ಲಿ ಇಂಥ ದೇವಜನರ ಒಂದು ಆ ಬದುಕು, ಅವರ ಜೀವನ ಎಷ್ಟು ಕಷ್ಟಕರವಾಗಿದ್ದರೂ ಕೂಡ ಅವರು ಯೇಸು ಕ್ರಿಸ್ತನನ್ನು ಯಾವ ರೀತಿಯಾಗಿ ಹಿಂಬಾಲಿಸಿದ್ರೋ ಈ ಎಲ್ಲ ಅವರ ಜೀವನ ಚರಿತ್ರೆ ನಮ್ಮನ್ನು ಬಲಪಡಿಸುವುದಕ್ಕಾಗಿ ಬೈಬಲ್ನಲ್ಲಿ ಇವತ್ತು ಅನೇಕ ವ್ಯಕ್ತಿಗಳ ಒಂದು ಸಾಕ್ಷ್ಯಗಳನ್ನು ಬರೆದಿಡಲಾಗಿದೆ ಪ್ರಿಯರೇ. ಈ ರೀತಿಯಾಗಿ ನಾವು ನೋಡೋದಾದರೆ ಹಳೆ ಒಡಂಬಡಿಕೆಯಲ್ಲಿ ಯೋಬ ಎಂಬ ಒಂದು ಭಕ್ತನನ್ನು ನಾವು ನೋಡ್ತೇವೆ. ನೋಡಿ, ಯೋಬ ಪ್ರಾರಂಭದಲ್ಲಿ ತುಂಬ ಶ್ರೀಮಂತನಾಗಿದ್ದ. ಅವನಿಗೆ ಎಲ್ಲ ಆಳು ಕಾಳುಗಳಿದ್ದರು, ತುಂಬ ಎಣಿಸಲಾಗದಷ್ಟು ಒಂದು ಪಶು ಪ್ರಾಣಿಗಳಿತ್ತು. ಅದಕ್ಕಿಂತಲೂ ಹೆಚ್ಚಾಗಿ ಆತನಿಗೆ ಒಂದು ಮುದ್ದಾದಂಥ 10 ಮಕ್ಕಳು ಕೂಡ ಆತನಿಗೆ ದೇವರು ಅನುಗ್ರಹಿಸಿದರು. ಆದರೆ ಸೈತಾನನು ಏನು ಮಾಡ್ದ, ಆತನ ಒಂದು ದೇವರಲ್ಲಿದ್ದಂಥ ಭಕ್ತಿಯನ್ನು, ದೇವರಲ್ಲಿದ್ದಂಥ ಪ್ರಾಮಾಣಿಕತೆಯನ್ನು ನೋಡಿ ಅವನಿಗೆ ಅಸೂಯೆ ಬಂತು. ಅವನೇನು ಮಾಡ್ದ, ದೇವರ ಸನ್ನಿಧಾನಕ್ಕೆ ಹೋದಾಗ ದೇವರ ಹತ್ರ ಹೇಳ್ತಾನೆ, ನೀನು ಆತನಿಗೆ ಎಲ್ಲ ಆಸ್ತಿ ಪಾಸ್ತಿ ಕೊಟ್ಟಿದ್ದೀಯಾ, ಅವನಿಗೆ ಯಾವುದೇ ಕುಂದುಕೊರತೆ ಇಲ್ಲ, ನೀವು ಎಲ್ಲವನ್ನು ತೆಗೆದುಬಿಡಿ ನೋಡೋಣ. ನೀವು ಹಾಕಿದಿರಲ್ವ ಬೇಲಿ, ಆ ರಕ್ಷಣೆ ಬೇಲಿ, ಅದನ್ನು ತೆಗೆದುಬಿಡಿ, ನಂತರವೂ ಅವನು ನೋಡೋಣ ನಿಮ್ಮನ್ನು ಆರಾಧನೆ ಮಾಡ್ತಾನ, ನಿಮ್ಮನ್ನು ಹಿಂಬಾಲಿಸ್ತಾನ, ನೋಡೋಣ ಅಂಥೇಳಿ ಯಾರು ಚಾಲೆಂಜ್ ಮಾಡ್ತಾ ಇದ್ದಾನೆ? ಸೈತಾನ ಯೋಬನ ವಿರುದ್ಧವಾಗಿ ದೇವರ ಬಳಿ ಚಾಲೆಂಜ್ ಮಾಡ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್. ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು, ಸೈತಾನನು ನೋಡಿ ಎಷ್ಟು ಮುಂದುವರೆದಿದ್ದಾನೆ ಅಂತ ಹೇಳಿದ್ರೆ, ಅವನು ನಮ್ಮ ಪರವಾಗಿ ಯಾರ ಬಳಿ ಚಾಲೆಂಜ್ ಮಾಡ್ತಾನೆ? ದೇವರ ಬಳಿ ಚಾಲೆಂಜ್ ಮಾಡುವಂಥ ಒಂದು ಕೆಪಾಸಿಟಿ ಅವನಿಗಿದೆ. ಆದರೆ ಅದು ತುಂಬ ದಿನ ಇಲ್ಲ, ನಮಗೂ ಗೊತ್ತು. ಆದರೆ ಅವನಿಗಿರುವಂಥ ಒಂದು ಸಮಯ ಸ್ವಲ್ಪ ಅಂತೇಳಿ ಗೊತ್ತು. ಆ ಸ್ವಲ್ಪ ಸಮಯದಲ್ಲೇ ಅವನು ಎಷ್ಟು ಸಾಧ್ಯವಾಗ್ತದೋ ಅಷ್ಟು ವಿಶ್ವಾಸಿಗಳನ್ನು ಅವನೇನು ಮಾಡ್ತಾನೆ, ಅವಿಶ್ವಾಸಿಗಳನ್ನಾಗಿ ಮಾರ್ಪಡಿಸೋದಕ್ಕೆ ಎಲ್ಲ ಪ್ರಯತ್ನವನ್ನು ಅವನು ಮಾಡ್ತಾನೆ ಇದ್ದಾನೆ. ಪ್ರತಿ ದಿನವೂ ಕೂಡ ಮಾಡ್ತಾನೆ. ಅವನು ಎಲ್ಲಿ ಮಾಡೋದಕ್ಕೆ ಸಾಧ್ಯಪ್ಪ ಅಂತ ಹೇಳಿದ್ರೆ ಈ ದೇಹದಲ್ಲೇ, ಈ ಲೋಕದ ಜೀವಿತದಲ್ಲೇ. ಅದು ಬಿಟ್ಟು ಅವನು ಬೇರೆ ಎಲ್ಲೂ ಕೂಡ ಅವನು ಮಾಡೋದಕ್ಕೆ ಅವನ ಕೈಲಿ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ದೇವರ ಅಪ್ಪಣೆ ಕೊಟ್ಟಿರೋದು ಕೇವಲ ಶರೀರದ ಮೇಲೆ, ಆರೋಗ್ಯದ ಮೇಲೆ, ನಮಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳ ಮೇಲೆ, ವಸ್ತುಗಳ ಮೇಲೆ ಮಾತ್ರ ಅವನು ಕಾರ್ಯ ಮಾಡೋದಕ್ಕೆ ದೇವರ ಅಪ್ಪಣೆಯನ್ನು ಕೊಟ್ಟಿದ್ದಾರೆ. ನೋಡಿ, ಆ ಯೋಬನು ತುಂಬ ಪ್ರಾಮಾಣಿಕನಾಗಿದ್ನು ಅಂತೇಳಿ ದೇವರೇ ಹೇಳ್ತಾರೆ. ಅವನೆಷ್ಟು ಸತ್ಯವಂತನು ಅಂತೇಳಿ ದೇವರೇ ಹೇಳ್ತಾರೆ. ಅಂಥ ಒಂದು ಯೋಬನಿಗೆ ಒಂದು ದೊಡ್ಡ ಪರೀಕ್ಷೆ ಉಂಟಾಗುತ್ತೆ. ಅವನಿಗಿದ್ದ ಎಲ್ಲವೂ ಕೂಡ ಸೈತಾನ ಏನು ಮಾಡ್ತಾನೆ, ನಾಶ ಮಾಡಿ ಹಾಕ್ತಾನೆ. ಅವನಿಗಿದ್ದಂಥ ಎಲ್ಲ ಮನೆ ಮಠ, ಆಸ್ತಿ ಪಾಸ್ತಿ, ಮಕ್ಕಳ ಸಮೇತ ಎಲ್ಲವನ್ನು ನಾಶ ಮಾಡಿ ಹಾಕ್ತಾನೆ. ಅಷ್ಟು ಸಾಲದು ಅಂತೇಳಿ ಅವನು ಹೋಗಿ ದೇವರ ಹತ್ರ ಮತ್ತೆ ಹೇಳ್ತಾನೆ, ಅವನ ಶರೀರದ ಮೇಲೆ ನನಗೆ ಅಧಿಕಾರ ಕೊಡು. ಯಾಕೆ ಅಂತೇಳಿದ್ರೆ ಆರೋಗ್ಯ ಇದ್ದರೆ ಅವನಿಗೆ ಶರೀರದಲ್ಲಿ ಚೆನ್ನಾಗಿದ್ದರೆ ಅವನು ಮತ್ತೆ ಅದನ್ನು ದುಡ್ಕೊಳ್ತಾನೆ, ಅವನು ಮತ್ತೆ ಎಲ್ಲ ಸಂಪಾದನೆ ಮಾಡ್ಕೊಳ್ತಾನೆ. ಆದ್ದರಿಂದ ಅವನ ಶರೀರದ ಮೇಲೆ ನನಗೆ ಅಪ್ಪಣೆ ಕೊಡು ಅಂತೇಳಿ ಹೇಳಿದಾಗ ದೇವರು ಹೇಳಿದರು, ಓಕೆ, ಅವನ ಶರೀರದ ಮೇಲೆ, ಅವನ ಆರೋಗ್ಯದ ಮೇಲೆ ನಿನಗೆ ನಾನು ಪರ್ಮಿಷನ್ ಕೊಡ್ತೀನಿ, ಆದರೆ ಅವನ ಆತ್ಮವನ್ನು ನೀನೇನು ಮಾಡಬಾರ್ದು, ಮುಟ್ಟಬಾರ್ದು. ಹಾಗಿದ್ರೆ ಒಂದು ವಿಶ್ವಾಸಿ ಆತ್ಮದ ಮೇಲೆ ಯಾರಿಗೆ ಅಧಿಕಾರ ಇಲ್ಲ? ಸೈತಾನನಿಗೆ ಅಧಿಕಾರ ಇಲ್ಲ. ಪ್ರೈಸ್ ದ ಲಾರ್ಡ್. ನೋಡಿ, ಅವನಿಗೆ ದೊಡ್ಡ ದೊಡ್ಡ ಕುರುಹುಗಳು ಬರುವಂತೆ ಮಾಡ್ತಾನೆ. ಅವನ ಚರ್ಮ ಬೆರಿದು ಹೋಗ್ತದೆ. ಎಷ್ಟು ಅಂದರೆ ಅವನ ಹೆಂಡತಿ ಕೂಡ ಅಸಹ್ಯಪಟ್ಟು ಅವನಿಂದ ದೂರ ಜೀವಿಸ್ತಾಳೆ, ಬೇರ್ಪಟ್ಟು ಜೀವಿಸ್ತಾಳೆ. ನಾವು ಓದ್ತೇವೆ ಯೋಬನ ಗ್ರಂಥದಲ್ಲಿ ಅಧ್ಯಾಯ 2 ವಾಕ್ಯ 9ರಲ್ಲಿ ನಾವು ಓದ್ತೇವೆ, ಆತನ ಹೆಂಡತಿ ನಿನ್ನ ಸತ್ಯಸಂಧತೆಯನ್ನು ಇನ್ನೂ ಬಿಡಲಿಲ್ಲವೇ, ದೇವರನ್ನು ದೂಷಿಸಿ ಸಾಯಬಾರದೆ ಎಂದು ಹೀಗೆ ಹೇಳಿದಳು. ಯೋಬನ ಅವಳಿಗೆ, ನೀನು ಹುಚ್ಚಳಂತೆ ಮಾತನಾಡುತ್ತಿರುವೆ, ದೇವರಿಂದ ನಾವು ಸುಖ ಪಡೆಯಬಹುದು, ದುಃಖವನ್ನು ಮಾತ್ರ ಪಡೆಯಬಾರದು ಎಂದು ಉತ್ತರ ಕೊಟ್ಟ. ಇಂಥ ಪರಿಸ್ಥಿತಿಯಲ್ಲೂ ಪಾಪದ ಮಾತೊಂದು ಅವನ ಬಾಯಿಂದ ಬರಲಿಲ್ಲ. ನೋಡಿ, ಈತನಿಗೆ ಎಲ್ಲ ಅವಕಾಶ ಇತ್ತು, ಪಕ್ಷ ಬದಲಾವಣೆ ಮಾಡುವಂಥ ಎಲ್ಲ ಅವಕಾಶಗಳಿತ್ತು. ಆದರೂ ಕೂಡ ಯೋಬ ಹೇಳ್ತಾನೆ, ಇಲ್ಲ, ನೀನು ಯಾಕೆ ಹುಚ್ಚಳಂತೆ ಮಾತನಾಡ್ತೀಯ? ದೇವರಿಂದ ಎಲ್ಲ ಆಸ್ತಿ ಪಾಸ್ತಿ ಸಿಕ್ತು, ಆರೋಗ್ಯ ಇತ್ತು, ಒಳ್ಳೆ ಕುಟುಂಬ ಇತ್ತು, ಎಲ್ಲ ದೇವರೇ ಕೊಟ್ಟರು, ಈಗ ದೇವರೇ ತಗೊಂಡಿದ್ದಾರೆ. ಹಾಗಿದ್ರೆ ದೇವರಿಗೆ ಏನೋ ಒಂದು ಯೋಜನೆ ಇದೆ ಅಂತೇಳಿ ಯೋಬ ತನ್ನ ಹೆಂಡತಿಗೆ ಹೇಳ್ತಾ ಇದ್ದಾನೆ. ಆದರೆ ಸೈತಾನನು ಆತನ ಹೆಂಡತಿಯ ಮುಖಾಂತರ ಮಾತನಾಡ್ತಾ ಇದ್ದಾನೆ. ಇಲ್ಲಿ ನಮಗೆ ಅರ್ಥವಾಗಬೇಕು, ಯೋಬ ಎಷ್ಟು ವಿಶ್ವಾಸದಲ್ಲಿದ್ನೋ ಅಷ್ಟು ವಿಶ್ವಾಸ ಯಾರಲ್ಲಿ ಇರಲಿಲ್ಲ? ಅವನ ಹೆಂಡತಿಯಲ್ಲಿ ಇರಲಿಲ್ಲ. ಅದೇ ರೀತಿಯಾಗಿ ನಮ್ಮ ಕುಟುಂಬಗಳಲ್ಲೂ ಅದೇ ಪರಿಸ್ಥಿತಿ. ಇವತ್ತು ನಾನು ವಿಶ್ವಾಸದಲ್ಲಿರ್ಬೋದು, ನನ್ನ ಬಾಳ ಸಂಗಾತಿ ವಿಶ್ವಾಸದಲ್ಲಿ ಇಲ್ಲದೆ
ಇರಬಹುದು, ಅಥವಾ ನನ್ನ ತಂದೆ ತಾಯಿಗಳು ಇಲ್ಲದೇ ಇರಬಹುದು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಂಥ ನನ್ನ ಮಕ್ಕಳು ವಿಶ್ವಾಸದಲ್ಲಿ ಇಲ್ಲದೇ ಇರಬಹುದು. ನಮಗೆ ನೋಡಿ, ಕಷ್ಟಗಳು ಎದುರಾದಾಗ ಬೈಬಲ್ ಸ್ಪಷ್ಟವಾಗಿ ನಮಗೆ ವಿಶ್ವಾಸಕ್ಕೆ ಬಂದ ಮೊದಲ ದಿನಗಳಲ್ಲೇ ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ನಿಮಗೆ ಕಷ್ಟಗಳು ತಪ್ಪಿದ್ದು ಅಲ್ಲ, ನಿಮಗೆ ಸಮಸ್ಯೆಗಳು ತಪ್ಪಿದ್ದು ಅಲ್ಲ. ಆ ಕಷ್ಟಗಳು ಸಮಸ್ಯೆಗಳು ಏನೇ ಆಗ್ಬೋದು, ಅದು ನಿನ್ನ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ನಿನ್ನ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ನಿನ್ನ ಒಂದು ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಅದು ಯಾವುದೇ ರೀತಿಯಾಗಿ ಆಗಿರ್ಬೋದು. ಎಲ್ಲಿ ಆ ಸೈತಾನನೋ ಅವನು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾನೋ ನಿಮಗೆ ಗೊತ್ತಾಗೋದಿಲ್ಲ. ಅಂದರೆ ಅವನು ಎಲ್ಲ ಕಡೆಯಿಂದ ಅವನು ಪ್ರಿಪೇರ್ ಆಗಿರ್ತಾನೆ ಅಟ್ಯಾಕ್ ಮಾಡೋದಕ್ಕಾಗಿ. ಆದ್ದರಿಂದ ನೋಡಿ, ನಾವು ತಿಳ್ಕೊಬೋದು, ನಾವು ಯೇಸು ಕ್ರಿಸ್ತನ ರಕ್ಷಣೆಯಲ್ಲಿ ಇದ್ದೀವಲ್ವ, ನಾವು ಯೇಸು ಸ್ವಾಮಿ ರಕ್ತದಿಂದ ನಮ್ಮ ಪಾಪಗಳು ತೊಳೆಯಲ್ಪಟ್ಟಿದೆ ಅಲ್ವಾ. ಅದಕ್ಕೇ ನಿನ್ನ ವಿಶ್ವಾಸವನ್ನು ಪರೀಕ್ಷೆ ಮಾಡೋದಕ್ಕಾಗಿ ಸೈತಾನನಿಗೆ ಏನು ಮಾಡಿರೋದು, ಪರ್ಮಿಷನನ್ನು ಕೊಟ್ಟಿರುವಂಥದ್ದು. ನೋಡಿ, ನಮಗೆ ಪರಿಶೋಧನೆಗಳು ಬಂದು ಒದಗದೆ ಹೋದರೆ, ನಮಗೆ ಕಷ್ಟ ದುಃಖಗಳು ನಮಗೆ ಅರ್ಥವಾಗದೆ ಹೋದರೆ, ನಮಗೆ ದೇವರ ಒಂದು ನಿಜವಾದಂಥ ಒಂದು ಏನು ಹೇಳ್ತಾರೆ, ಆ ನೇಚರ್, ಗಾಡ್ಸ್ ನೇಚರ್ ಅಂತೇಳಿ ಏನು ಹೇಳ್ತಾರೆ, ಅವರ ಒಂದು ಲಕ್ಷಣಗಳು, ಅವರ ಪ್ರೀತಿ, ಅವರ ಸ್ವಭಾವ, ಅವರು ಎಷ್ಟು ಶಕ್ತಿ ಉಳ್ಳವರು, ಎಷ್ಟು ಮಹಿಮಾನ್ವಿತರು, ಆ ಶಕ್ತಿ ನಮಗೆ ಗೊತ್ತಾಗೋದಿಲ್ಲ. ಸೈತಾನನಿಗೂ ದೇವರಿಗೂ ಇರುವಂಥ ಡಿಫ್ರೆನ್ಸ್ ನಮಗೆ ಗೊತ್ತಾಗೋದಿಲ್ಲ. ನಮಗೆ ಈ ಒಂದು ಎಕ್ಸ್ಪೀರಿಯೆನ್ಸ್ ಆದಾಗ, ಅಂದರೆ ಕಷ್ಟದಲ್ಲಿ ದೇವರು ನಮ್ಮ ಜೊತೆಯಲ್ಲಿದ್ದು ನಮಗೆ ಬಿಡುಗಡೆಯನ್ನು ಕೊಟ್ಟಾಗ ನಮ್ಮ ಆತ್ಮಕ್ಕೆ ಅದು ಅರ್ಥ ಆಗುತ್ತೆ. ನೋಡಿ, ನಮ್ಮ ಮನಸ್ಸಿಗೆ ಅದು ಅರ್ಥ ಆದಾಗ ಈ ಮನಸ್ಸಿನಿಂದ ನಾವು ದೇವರನ್ನು ಸ್ತುತಿಸಿ ಆರಾಧನೆ ಮಾಡ್ತೀವಿ ನೋಡಿ, ಆಗ ನಮಗೆ ಅರ್ಥವಾಗುತ್ತೆ ದೇವರ ಪ್ರೀತಿ ಎಷ್ಟು ಉನ್ನತವಾದದ್ದು. ನಾವು ಬಾಯಲ್ಲಿ ನೀವು ಎಷ್ಟೇ ವರ್ಷ ಹೇಳಿ ಅದು ನಮಗೆ ಅರ್ಥ ಆಗಲ್ಲ. ನೀವು ಪರಿಶೋಧನೆಗಳಿಗೆ ಒಳಗಾದಾಗಲೇ, ಕಷ್ಟಗಳಿಗೆ ಒಳಗಾದಾಗಲೇ, ನೀವು ಪಾಪ ಮಾಡದೆ ಎಲ್ಲವನ್ನು ಸಹಿಸಿಕೊಂಡು ನೀವು ಜಯವನ್ನು ಹೊಂದಿಕೊಳ್ತೀರ ನೋಡಿ ಯೇಸು ನಾಮದಲ್ಲಿ. ಆ ಒಂದು ಪ್ರೋಸೆಸ್ಸಲ್ಲಿ ನಿಮಗೆ ಆದಂಥ ಎಕ್ಸ್ಪೀರಿಯೆನ್ಸ್ಗಳೇ ನಿಮಗೆ ಅರ್ಥ ಮಾಡಿಸುತ್ತೆ ದೇವರು ಎಷ್ಟು ಉನ್ನತರು, ದೇವರ ಪ್ರೀತಿ ಎಷ್ಟು ಉನ್ನತವಾದದ್ದು, ದೇವರು ನಮ್ಮ ಜೀವಿತದಲ್ಲಿ ಎಷ್ಟು ಕಾರ್ಯಗಳನ್ನು ಮಾಡಿದ್ದಾರೆ. ಇದನ್ನು ನಾವು, ಅದಕ್ಕೆ ಬೈಬಲ್ ಹೇಳುತ್ತೆ, ವರ್ಣಿಸಲು ಅಸಾಧ್ಯವಾದಂಥ ಪ್ರೀತಿ ಅಂತೇಳಿ ಹೇಳುವಾಗ, ನಾವು ಇನ್ನೊಬ್ಬರಿಗೆ ಅದನ್ನು ಹೇಳಬೇಕು ಅಂತ ಹೇಳಿದ್ರೆ ಮೊದಲು ಆ ಪ್ರೀತಿ ಯಾರು ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನೋಡಿ, ಯೋಬನಿಗೆ ಆ ಎಕ್ಸ್ಪೀರಿಯೆನ್ಸ್ ಆಯಿತು, ಇದಕ್ಕೆ ಮೊದಲು ಆಗಲಿಲ್ಲ, ಈಗ ಆಗ್ತಾ ಇದೆ. ಈಗ ಆಗುವಾಗ ಅವನು ಅಂಥ ಕಷ್ಟದ ಸಮಯದಲ್ಲೂ ಕೂಡ ದೇವರ ವಿರುದ್ಧ ಒಂದು ಕೆಟ್ಟ ಮಾತನ್ನು ಮಾತನಾಡ್ತಾ ಇಲ್ಲ, ದೇವರನ್ನು ದೂಷಣೆ ಮಾಡ್ತಾ ಇಲ್ಲ, ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಆತನ ಹೆಂಡತಿಗೆ ಹೇಳ್ತಾ ಇದ್ದಾನೆ, ನೀನು ದಡ್ಡಳಂತೆ ಯಾಕೆ ಮಾತನಾಡ್ತೀಯ, ಯಾಕೆ ಅಜ್ಞಾನಿಯಂತೆ ಮಾತನಾಡ್ತೀಯ. ಈಗ ಎಲ್ಲವನ್ನ ದೇವರೇ ಕೊಟ್ಟಿದ್ದರು, ದೇವರು ಕೊಟ್ಟಾಗ ಎಲ್ಲವೂ ಚೆನ್ನಾಗಿತ್ತ, ಈಗ ದೇವರು ತೆಗೆದುಕೊಂಡಾಗ ದೇವರು ಕೆಟ್ಟವರಾಗ್ಬಿಟ್ರ ಅಂಥೇಳಿ ಆತನು ತಾನಿದ್ದಂಥ ಆ ಗ್ರೂಪನ್ನು, ಪಕ್ಷವನ್ನು ಆತನು ಬಿಟ್ಟು ಬರಲೇ ಇಲ್ಲ. ಪ್ರೇಯರೇ, ಪ್ರೈಸ್ ದ ಲಾರ್ಡ್. ಇವತ್ತು ನೋಡಿ, ನಾವು ಒಂದು ಉದಾಹರಣೆ ನಮಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ, ನಾವು ದಾಂಪತ್ಯ ಜೀವನವನ್ನು, ಕುಟುಂಬಸ್ಥರಾಗಿರೋದ್ರಿಂದ ನಮ್ಮಲ್ಲಿ ದಾಂಪತ್ಯ ಜೀವನ ಇದೆ. ನಾನು ವಿಶ್ವಾಸದಲ್ಲಿರೋ ಕಾರಣ ಎಷ್ಟೋ ಸಲ ನಾನು ಪ್ರಾರ್ಥನೆಗಳಿಗೆ ಬರ್ತೇನೆ, ರಿಟ್ರೀಟ್ಗಳನ್ನು ಅಟೆಂಡ್ ಮಾಡ್ತೇನೆ. ಇದು ನಿಮ್ಮ ಬಾಳ ಸಂಗಾತಿಗೆ ಇಷ್ಟ ಇರಲ್ಲ, ಅಥವಾ ನಿಮ್ಮ ಮಕ್ಕಳಿಗೆ ಇಷ್ಟ ಇರೋದಿಲ್ಲ. ಆ ಚಿಕ್ಕ ಚಿಕ್ಕ ಮಾತಿಗೆ ಏನಾಗ್ತಾ ಇರುತ್ತೆ, ಮನಸ್ತಾಪಗಳಾಗ್ತಾ ಇರುತ್ತೆ, ಮಾತು ದೊಡ್ಡದಾಗ್ತಾ ಇರುತ್ತೆ. ಕೆಲವೊಮ್ಮೆ ಒಡೆಯುವಂಥ ಪರಿಸ್ಥಿತಿಗೂ ಕೂಡ ಬರ್ತಾರೆ. ಒಂದು ವೇಳೆ ನಾವೇ ಅವರ ವಿರುದ್ಧ ಮಾತನಾಡ್ಬೋದು, ಅವರೇ ನಮ್ಮ ವಿರುದ್ಧ ಮಾತನಾಡ್ಬೋದು, ಕೋಪ ಬರ್ಬೋದು. ಸಹಿಸೋಕ್ಕಾಗದಂಥ ಒಂದು ಕೋಪ ಬಂದಾಗ ಏನಾಗುತ್ತೆ, ಸೈತಾನ ಇಂಥ ಒಂದು ಸಮಯ ಸಂದರ್ಭಗಳನ್ನೇ ಅವನೇನು ಮಾಡ್ತಾನೆ, ಉಪಯೋಗವನ್ನು ಮಾಡಿಕೊಳ್ತಾನೆ. ನೋಡಿ, ಹೆಚ್ಚಾಗಿ ಬರುವಂಥದ್ದು ಪ್ರಾಬ್ಲಮ್ಗಳೆಲ್ಲಿ ಅಂತ ಹೇಳಿದ್ರೆ, ಒಂದು ದಾಂಪತ್ಯದ ಒಂದು ದೈಹಿಕವಾದಂಥ ಒಂದು ರಿಲೇಷನ್ಶಿಪ್ಪಲ್ಲಿ. ನಾವು ಪ್ರಾರ್ಥನೆಗೆ ಬಂದ ನಂತರ ಈ ಎಲ್ಲ ರೀತಿಯಾದಂಥ ಎಷ್ಟೋ ಒಂದು ಶಾರೀರಿಕವಾದಂಥ ಆಸೆಗಳು ನಮ್ಮಲ್ಲಿ ಏನಾಗುತ್ತೆ, ಕುಗ್ಗಿ ಹೋಗ್ತದೆ. ಆಸೆಗಳು ನಮ್ಮಿಂದ ಏನಾಗುತ್ತೆ, ಇಂಥ ಆಸೆಗಳು ನಮಗೇನು ಅಷ್ಟು ದೊಡ್ಡ ಮಹತ್ವ ಅನಿಸೋದಿಲ್ಲ. ಆದರೆ ವಿಶ್ವಾಸದಲ್ಲಿ ಇಲ್ಲದೇ ಇರುವಂಥ ಸಮಯದಲ್ಲಿ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಕೂಡ ಮನಸ್ತಾಪಗಳು ಬರುವಾಗ ಎಷ್ಟೋ ಸಲ ನಾವೇ ಆಗಿರ್ಬೋದು, ಅಥವಾ ನಮ್ಮ ಬಾಳ ಸಂಗಾತಿ ಆಗಿರ್ಬೋದು, ನಿನ್ನ ಜೊತೆಯಲ್ಲಿ ಬಾಳೋದಕ್ಕೆ ನನಗೆ ಕಷ್ಟ ಆಗ್ತಾಯಿದೆ, ನಿನ್ನ ಜೊತೆಯಲ್ಲಿ ನಾನು ಇರೋದಕ್ಕೆ ಕಷ್ಟ ಆಗ್ತಾಯಿದೆ ಅಂಥೇಳಿ ಏನಾಗುತ್ತೆ, ಜಗಳವಾಗುವಾಗ ನಮಗೆಲ್ಲೋ ಅನ್ನಿಸ್ಬೋದು, ನಾನು ಅಷ್ಟು ಕೆಟ್ಟವನ ಅಥವಾ ನಾನು ಅಷ್ಟು ಕೆಟ್ಟವಳ ಅಂಥೇಳಿ ಒಂದು ಜಿಗುಪ್ಸೆ ಬರುತ್ತೆ, ನಿರಾಸೆ ಬರುತ್ತೆ. ಅವ್ರ ಮೇಲೆ ಒಂದು ರೀತಿಯಾದಂಥ ಅಸಮಾಧಾನ ಬಂದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ನಮಗಿದ್ದಂಥ ಆ ಒಂದು ದೈಹಿಕವಾದಂಥ ಸಂಪರ್ಕ ಒಂದು ಏನಾಗುತ್ತೆ, ಅದು ದೂರವಾಗುತ್ತೆ. ದೂರವಾದಾಗ
ಅಲ್ಲಿ ಆ ನಿರ್ಧಾರ ತುಂಬ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಪ್ರಿಯರೇ. ಸೈತಾನನು ಇಂಥ ಒಂದು ಸ್ಥಿತಿಗಳನ್ನು ಅವನು ಉಪಯೋಗ ಮಾಡಿಕೊಳ್ತಾನೆ. ಅಲ್ಲಿ ನಾವು ಯಾವ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅದು ಇಂಪಾರ್ಟೆಂಟ್. ಇವತ್ತು ಯಾಕೆ ಈ ಒಂದು ವ್ಯಭಿಚಾರ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಇದೇ ವಿಚಾರಗಳಿಗಾಗಿಯೇ. ಯಾಕೆ ಇವತ್ತು ಅನೈತಿಕ ಸಂಬಂಧಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಇದೇ ವಿಚಾರಕ್ಕಾಗಿ. ಅದಕ್ಕೆ ಪೌಲರು ದಾಂಪತ್ಯದ ಜೀವನವನ್ನು ಕುರಿತು ಹೇಳಬೇಕಾದ್ರೆ, ನೀವು ಪರಸ್ಪರ ಸಮ್ಮತಿ ಇದ್ದರೆ ಮಾತ್ರ ನೀವೇನು ಮಾಡಿ, ಒಬ್ಬರನ್ನೊಬ್ಬರು ಬಿಟ್ಟು ನೀವು ಪ್ರಾರ್ಥನೆಗಳಿಗೆ ಹೋಗಬಹುದು. ಸಮ್ಮತಿ ಇಲ್ಲದಿದ್ದರೆ ನೀವು ಹೋಗಬೇಡಿ ಅಂತೇಳಿ ಪೌಲರು ಕೊರಿಂಥಿಯರಿಗೆ ಬರೆದ ಪತ್ರಿಕೆಯಲ್ಲಿ ಅವರು ದಾಂಪತ್ಯ ಜೀವನದ ಬಗ್ಗೆ ಹೇಳ್ತಾರೆ. ನೋಡಿ, ಸೈತಾನ ಎಲ್ಲಿ ಅಟ್ಯಾಕ್ ಮಾಡ್ತಾನೆ ಅಂತ ಹೇಳಿದ್ರೆ, ನಮಗೆ ತುಂಬ ಎಲ್ಲಿ ಪ್ರತಿನಿತ್ಯವೂ ನಮ್ಮ ಜೀವಿತ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ನೋಡಿ, ಆ ಒಂದು ಡಿಪೆಂಡನ್ನೇ ಅವನು ಉಪಯೋಗ ಮಾಡಿಕೊಂಡು ಅವನೇನು ಮಾಡ್ತಾನೆ, ಜೀವಿತಗಳನ್ನು ಹಾಳು ಮಾಡೋದಕ್ಕೆ ಅವನು ಪ್ರಯತ್ನ ಪಡ್ತಾನೆ. ಆದರೆ ಒಬ್ಬ ನಿಜವಾದ ವಿಶ್ವಾಸಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅಂಥ ಸಮಯದಲ್ಲಿ ನಾನು ನಂಬಿರುವಂಥ ಯೇಸು ನನ್ನ ಕೈ ಬಿಡೋದಿಲ್ಲ ಅಂಥೇಳಿ ಯೋಬನಂತೆ ನಾವೇನು ಮಾಡಬೇಕು, ಬಲವಾಗಿ ನಿಲ್ಲಬೇಕು. ಆ ಯೋಬನ ಕೊನೆ ಸ್ಥಿತಿ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ, ಮೊದಲ ಪೂರ್ವ ಸ್ಥಿತಿಗಿಂತಲೂ ಕೊನೆಯ ಸ್ಥಿತಿ ಏನಾಗಿತ್ತು, ಆತನದ 2ರಷ್ಟು ದೇವರೇನು ಮಾಡಿದ್ರಂತೆ, ಆತನನ್ನು ಆಶೀರ್ವದಿಸಿದರು. ಇದು ಶಾರೀರಿಕವಾಗಿ ಆತನನ್ನು ಆಶೀರ್ವದಿಸಿದರು. ಹೌದು, ಇವತ್ತು ಶಾರೀರಿಕವಾದ ಆಶೀರ್ವಾದ ಹೊಸ ಒಡಂಬಡಿಕೆಯ ಮಕ್ಕಳಿಗಿದೆಯಾ? 100% ಇದೆ, ಇಲ್ಲ ಅಂತೇಳಿ ಇಲ್ಲ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಹೇಳ್ತಾರೆ, ನೀವು ನಾಳಿನ ಚಿಂತೆಯನ್ನು ಮಾಡಬೇಡಿ, ಇಂದಿನ ಪಾಡು ಇಂದಿಗೆ ನಿಮಗೆ ಸಾಕು. ಅಂದರೆ ಇವತ್ತೇನು ಬೇಕು ನಿನಗೆ 100% ದೇವರು ಅದನ್ನು ಒದಗಿಸಿ ಕೊಟ್ಟೇ ಕೊಡ್ತಾರೆ. ಪೌಲ ಕೂಡ ಹೇಳ್ತಾರೆ, ಒಬ್ಬನಿಗೆ ಊಟ ಬಟ್ಟೆ ಇದ್ದರೆ ಸಾಕು, ಅದರಲ್ಲೇ ಅವನು ಆ ಭಕ್ತಿಯಲ್ಲಿ ಅವನು ಶ್ರೀಮಂತನಾಗಿರುವಂಥ ದೇವರು ಖಂಡಿತವಾಗಿ ಅವನನ್ನು ನೋಡ್ಕೊಳ್ತಾರೆ ಅಂತೇಳಿ ತಿಮೋಥಿನಿಗೆ ಬರೆದ ಪತ್ರಿಕೆಯಲ್ಲಿ ಅಧ್ಯಾಯ 6ರಲ್ಲಿ ಕೂಡ ನಾವು ಓದ್ತೇವೆ. ಪ್ರೈಸ್ ದ ಲಾರ್ಡ್. ನೋಡಿ, ಒಂದು ಅವನು ಸೈತಾನನ ಅಟ್ಯಾಕ್ ಮಾಡುವಂಥದ್ದು ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ. ಎರಡನೇದಾಗಿ ಅವನು ಕಾರ್ಯ ಮಾಡುವಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಫೀಲ್ಡಲ್ಲಿ. ಅವನು ನಿಮ್ಮ ಒಂದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಒಂದು ವ್ಯಾಪಾರಗಳಿರ್ಬೋದು, ನೀವು ಮಾಡುವಂಥ ಜಾಬ್ಗಳಿರ್ಬೋದು, ಈ ಒಂದು ಹಣದ ಒಂದು ಸಮಸ್ಯೆಯನ್ನು ತಂದೊಡ್ಡಿ ಏನು ಮಾಡ್ತಾನೆ, ಅವನು ಮೋಸ ಮಾಡುವಂತೆ ಅಥವಾ ಮತ್ತೆ ನಾವು ಏನೆಲ್ಲ ಬಿಟ್ಟು ಬಂದಿರ್ತೀವಲ್ವ. ಈಗ ನೋಡಿ, ನಾವು ವಿಶ್ವಾಸಕ್ಕೆ ಬಂದಂತಹ ದಿನಗಳಲ್ಲಿ ಎಲ್ಲಿ ನಾವು ಮೋಸ ಮಾಡ್ತಾಯಿದ್ವಿ, ಎಲ್ಲಿ ನಾವು ಒಂದು ಬಿಸ್ನೆಸ್ ಮಾಡುವಾಗ ಒಂದು ಕಳ್ಳ ತಕ್ಕಡಿ ಅಂತೇಳಿ ಬೈಬಲ್ ಹೇಳುತ್ತೆ. ಕಳ್ಳ ತಕ್ಕಡಿ, ಆ ಕಳ್ಳತನ ಮಾಡುವವನು ನನಗೆ ಅಸಹ್ಯನು ಅಂತೇಳಿ ದೇವರ ವಾಕ್ಯ ಹೇಳುತ್ತೆ. ಈ ವಾಕ್ಯಗಳೆಲ್ಲವೂ ಕೂಡ ನಮ್ಮನ್ನು ಏನು ಮಾಡಿರುತ್ತೆ, ಸವರಿದ ಕವಲು ಬಳ್ಳಿಗಳಾಗಿ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿರುತ್ತೆ. ನಾವು ಎಷ್ಟೋ ಒಂದು ಮೋಸ ವಂಚನೆಗಳನ್ನು ಬಿಟ್ಟು ಬಂದಿರ್ತೀವಿ, ನಮ್ಮ ಬಿಸ್ನೆಸ್ಗಳಲ್ಲಿ ಮೋಸಗಳನ್ನು ಬಿಟ್ಟು ಬಂದಿರ್ತೀವಿ, ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಮ್ಮ ಒಂದು ಏನು ಓನರ್ ಇರ್ತಾರೆ ಅವರಿಗೆ ಅವಿಧೇಯರಾಗಿದ್ವಿ, ಅವ್ರಿಗೆ ಗೊತ್ತಿಲ್ಲದಾಗೆ ಮೋಸ ಮಾಡ್ತಾಯಿದ್ವಿ. ಈ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮನ್ನು ಸರಿ ಮಾಡ್ಕೊಂಡಿರ್ತೀವಿ. ಈಗ ಎಲ್ಲ ಸರಿ ಮಾಡ್ಕೊಂಡಿದ್ದಾಗ ಇನ್ಕಮ್ ಏನಾಯ್ತು, ಈಗ ಕಡಿಮೆ ಆಗ್ತಾಯಿದೆ. ನಾನು ನಿನ್ನೆ ಹೇಳ್ತಾ ಇದ್ದೆ, ನಾವು ಗೊತ್ತಿಲ್ಲದಂಥ ದಿನಗಳಲ್ಲಿ ಮಕ್ಕಳನ್ನು ಒಳ್ಳೆ ಶಾಲೆಗೆ ಸೇರಿಸಿರ್ತೀವಿ, ಅಥವಾ ಗೊತ್ತಿಲ್ಲದೆ ಸಾಲ ಗಿಲ ಮಾಡಿ ಮನೆ ಕಟ್ಟಿರ್ತೀವಿ, ಗಾಡಿಗಳನ್ನು ತೊಗೊಂಡಿರ್ತೀವಿ. ನಾವು ಏನು ಈ ಲೋಕಕ್ಕೆ ಬೇಕೋ ಎಲ್ಲವನ್ನು ತೊಗೊಂಡ್ಬಿಟ್ಟು ಏನಾಗಿರ್ತೀವಿ, ಸಾಲಗಳಲ್ಲಿ ಸಿಕ್ಕಿ ಹಾಕ್ಕೊಂಡಿರ್ತೀವಿ. ಸೈತಾನ ಈ ಸಾಲಗಳನ್ನು ಉಪಯೋಗ ಮಾಡ್ಕೊಂಡು ಏನು ಮಾಡ್ತಾನೆ, ಕೆಲವು ವ್ಯಕ್ತಿಗಳ ಮುಖಾಂತರ, ಕುಟುಂಬದಲ್ಲಿರುವವರೇ ತುಂಬ ಆಪ್ತರ ಮುಖಾಂತರ ಮಾತನಾಡ್ತಾನೆ, ಇಷ್ಟೆಲ್ಲ ನೀನು ಮಾಡ್ದಲ್ವಾ, ನಿನಗೇನು ಲಾಭ ಬಂತು, ಏನಾಯಿತು ನೋಡಿ, ಇನ್ನೂ ಸಾಲದಲ್ಲೇ ಇದೆಯಾ, ಇನ್ನೂ ಸಾಲ ಜಾಸ್ತಿ ಆಗ್ತಾಯಿದೆ ಅಲ್ವಾ, ನೀನು ಮೋಸ ಮಾಡ್ಬೋದಲ್ವಾ, ಇನ್ನೂ ನಿನಗೆ ಚಾನ್ಸ್ ಇದೆ, ನೀನು ವ್ಯಾಪಾರದಲ್ಲಿ ಮಾಡ್ಬೋದು, ನಿನ್ನ ಕೆಲಸದಲ್ಲಿ ಮಾಡ್ಬೋದು, ನೀನು ಮಾಡು 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 ಅಂಥೇಳಿ ಸೈತಾನ ಏನು ಮಾಡ್ತಾನೆ, ನಮ್ಮ ಅಕ್ಕಪಕ್ಕದ ಜನರ ಮುಖಾಂತರ ಇವತ್ತು ಅನೇಕ ರೀತಿಯಾದಂಥ ಆಲೋಚನೆಗಳನ್ನು ಇವತ್ತು ಕೊಡ್ತಾನೆ. ಇಲ್ಲವಾದರೆ ಓಕೆ, ನೀನು ಮೋಸ ಮಾಡಲ್ಲ ತಾನೆ, ಏನು ಮಾಡಲ್ಲ ತಾನೆ, ಅಟ್ಲೀಸ್ಟ್ ನೀನು ಲೋನ್ ಆದರೂ ತಗೋ, EMIಗಳಾದರೂ ಮಾಡ್ಕೋ, ಅದು ಮಾಡ್ಕೋ, ಇದು ಮಾಡ್ಕೋ ಅಂತೇಳಿ ಹೇಳ್ತಾನೆ ಇರ್ತಾನೆ. ಈಗ ನಮಗೆ ಅರ್ಥ ಆಗಬೇಕು, ಈ ಸ್ವರ ಯಾರ್ದು, ಈ ಸ್ವರ ಯಾರ್ದು? ಹಾಗಿದ್ರೆ ಯೋಬನ ಹೆಂಡತಿಯ ಮುಖಾಂತರ ಮಾತನಾಡಿದ ಸ್ವರ ಯಾವುದು? ಏದೇನ್ ತೋಟದಲ್ಲಿ ಅವಳ ಮುಖಾಂತರ ಮಾತನಾಡಿದ ಸ್ವರ ಯಾವುದು? ಈ ಸ್ವರ ನಮಗೆ ಗೊತ್ತಾಗಬೇಕು, ಇದು ದೇವರ ಸ್ವರ ಅಲ್ಲ, ನಾನು ನಂಬಿದಂಥ ದೇವರ ಸ್ವರ ಇದು ಅಲ್ಲ. ಈ ಸ್ವರ ಬರುತ್ತಾ ಇರುವಂಥದ್ದು ನನ್ನನ್ನು ಗ್ರೂಪ್ ಚೇಂಜ್ ಮಾಡು ಅಂತೇಳಿ ಹೇಳುವಂಥ ಸ್ವರ. ಇವಾಗ ನಾನು ಯಾಕೆ ಅಂತ ಹೇಳಿದ್ರೆ, ಆ ಕತ್ತಲೆಯ ಸಾಮ್ರಾಜ್ಯದಿಂದ ದೇವರು ತನ್ನ ಪುತ್ರನ ಬೆಳಕಿನ ಸಾಮ್ರಾಜ್ಯಕ್ಕೆ ಏನು ಮಾಡಿದ್ದಾರೆ, ಸುರಕ್ಷಿತವಾಗಿ ತಂದುಬಿಟ್ಟಿದ್ದಾರೆ. ಈಗ ನಾನು ಸೇಫ್ ಆಗಿದ್ದೀನಿ, ನನ್ನ ಆತ್ಮ ಈಗ ಸೇಫ್ ಆಗಿದೆ. ಈಗ ಇದು ಯಾರಿಗೆ ಗೊತ್ತಾಯಿತು ಅಂತ ಹೇಳಿದ್ರೆ, ಸೈತಾನನಿಗೆ ಅರ್ಥ ಆಯಿತು, ಆದರೆ ನಿನ್ನ ಬಾಳ ಸಂಗಾತಿಗೆ ಇನ್ನೂ ಅರ್ಥ ಆಗಲಿಲ್ಲ, ನಿನ್ನ ಒಡ ಹುಟ್ಟಿದ ಮಕ್ಕಳಿಗೆ ಇದು ಅರ್ಥ ಆಗಲಿಲ್ಲ.
ನಿನ್ನ ಸ್ನೇಹಿತರಿಗೆ ಇದು ಅರ್ಥ ಆಗಲಿಲ್ಲ, ಆದರೆ ಸೈತಾನನಿಗೆ ಚೆನ್ನಾಗಿ ಅರ್ಥ ಆಯಿತು. ಆದ್ದರಿಂದ ಅವನು ಉಪಯೋಗ ಮಾಡುವಂಥ ಸಾಧನಗಳು ಯಾರು ಅಂತ ಹೇಳಿದ್ರೆ ನಿಮ್ಮ ಪ್ರೀತಿ ಪಾತ್ರರು, ನಿನ್ನ ಕುಟುಂಬ, ನಿನ್ನ ಒಂದು ಅವಸ್ಥೆಗಳು, ನಿನ್ನ ಒಂದು ಕೆಲಸ ಕಾರ್ಯಗಳು, ನಿನ್ನ ಆರೋಗ್ಯ. ಪ್ರೈಸ್ ದ ಲಾರ್ಡ್. ನೋಡಿ, ಆರೋಗ್ಯ ಕೆಡುವಾಗಲೂ ಹೇಳ್ತಾರೆ, ಬಾ ಅಲ್ಲಿ ಹೋಗು, ಇಲ್ಲಿ ಹೋಗು, ಅದು ಮಾಡು, ಇದು ಮಾಡು ಅಂತೇಳಿ ಅನೇಕ ಆಲೋಚನೆಗಳನ್ನು ಕೊಡ್ತಾರೆ. ಇನ್ನು ತುಂಬ ಡಿಪ್ರೆಷನ್ಗೆ ಹೋದಾಗ ಇನ್ನು ತುಂಬ ಹತ್ರದಲ್ಲೇ ಇರುವಂಥ ಫ್ರೆಂಡ್ಸ್ಗಳು ಹೇಳ್ತಾರೆ, ಬಾ ಒಂದು ಒಳ್ಳೆ ಸಿನಿಮಾ ನೋಡ್ಕೊಳ್ಬೇಡಣ. ಏನಾಗುತ್ತೆ, ಮನಸ್ಸು ಹಗುರ ಆಗುತ್ತೆ. ಬಾ ಒಂದು ಒಳ್ಳೆ ಟಿ ವಿ ಸೀರಿಯಲ್ ನೋಡೋಣ. ಇವತ್ತೇನು ಸಿನಿಮೆಗೆ ಹೋಗಬೇಕಾಗಿಲ್ಲ, ಸಿನಿಮೆಯಲ್ಲಿ ಸಿಗುತ್ತೆ ನಮಗೆ, ಎಲ್ಲ ನಮ್ಮ ಕೈಯಲ್ಲೇ ಇವತ್ತು ಮೊಬೈಲಲ್ಲೇ ಸಿಗುತ್ತೆ. ಇನ್ನೂ ಕೆಲವ್ರು ಏನಾಗ್ತಾರೆ ಅಂತ ಹೇಳಿದ್ರೆ, ಮುಂಚೆ ನಾವು ಬಾರ್ಗೆ ಹೋಗುವಾಗ ಕುಡಿಯುವಾಗ ಎಷ್ಟು ಚೆನ್ನಾಗಿದ್ವಿ, ಈಗ ಏನಾಯ್ತು ನಿನ್ನ ಪರಿಸ್ಥಿತಿ, ಬಾ ಪರವಾಗಿಲ್ಲ ಕುತ್ಕೊಳ್ಳೋಣ. ಮುಂಚೆ ನಾವು ವ್ಯಭಿಚಾರ ಮಾಡುವಾಗ ಎಷ್ಟು ಚೆನ್ನಾಗಿತ್ತು, ಬಾ. ಯಾರು ಮಾತನಾಡ್ತಾನೆ? ಸೈತಾನ ಮಾತನಾಡ್ತಾನೆ. ಇವತ್ತು ಈ ಮಾತುಗಳೆಲ್ಲವೂ ಕೂಡ ಸೈತಾನ ಮಾತನಾಡುವಂಥ ಮಾತುಗಳು ಪ್ರಿಯರೇ. ಇವತ್ತು ಇದು ಯಾರಿಗಪ್ಪ ಈ ಕಷ್ಟಗಳು ಅಂತ ಹೇಳಿದ್ರೆ ಅವಿಶ್ವಾಸಿಗಳಿಗಲ್ಲ, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಂಥ ವಿಶ್ವಾಸಿಗಳಿಗೆ ಬರುವಂಥದ್ದು. ಅವನು ತರುವಂಥದ್ದು 3 ಕ್ಷೇತ್ರಗಳು. ಒಂದು, ನಿನ್ನ ಕುಟುಂಬದಲ್ಲಿ. ಎರಡನೇದಾಗಿ ಹಣದ ಒಂದು ವ್ಯವಹಾರಗಳಲ್ಲಿ. ಮೂರನೇದಾಗಿ ನಿನ್ನ ಕುಟುಂಬದಲ್ಲಿ ಅಥವಾ ನಿನ್ನ ಮನಸ್ಸಿಗೆ ಬೇಕಾದಂಥ ಶಾಂತಿ, ಸಮಾಧಾನ, ನೆಮ್ಮದಿಯ ವಿಷಯದಲ್ಲಿ. ಈ 3 ಕ್ಷೇತ್ರಗಳನ್ನು ಅವನು ಬಲವಾಗಿ ಆಳ್ವಿಕೆ ಮಾಡ್ತಾನೆ, ಅವನು ಬಲವಾಗಿ ಉಪಯೋಗ ಮಾಡ್ತಾನೆ ಪ್ರಿಯರೇ. ಈ ಕ್ಷೇತ್ರಗಳಲ್ಲಿ ನಾವು ತುಂಬ ಹುಷಾರಾಗಿರಬೇಕು. ಆದ್ದರಿಂದಲೇ ಯೇಸು ಸ್ವಾಮಿ ಯೌವನರಿಗೆ ಬರೆದಂಥ ಶುಭ ಸಂದೇಶದಲ್ಲಿ ಅಧ್ಯಾಯ 7ರಲ್ಲಿ ವಾಕ್ಯ 37ರಲ್ಲಿ ಹೇಳಿದರು, ನನ್ನಲ್ಲಿ ವಿಶ್ವಾಸವುಳ್ಳವನು ನನ್ನಲ್ಲೇ ಕುಡಿಯಲಿ, ನನ್ನಲ್ಲೇ ಬಂದು ಕುಡಿಯಲಿ, ಬೇರೆ ಎಲ್ಲೂ ಹೋಗಬೇಡಿ ಅಂತೇಳಿಯೇ ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು. ಆ ವಾಕ್ಯನ ಓದೋಣವಾ? ಯೌವನ ಸುವಾರ್ತೆ ಅಧ್ಯಾಯ 7 ವಾಕ್ಯ 37. ಬಾಯಾರಿದವನು ನನ್ನ ಬಳಿಗೆ ಬಂದು ಕುಡಿಯಲಿ. ಪ್ರೈಸ್ ದ ಲಾರ್ಡ್. ಏನು ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ? ಆಲ್ರೆಡಿ ನೀವು ಎಲ್ಲ ಕಳ್ಕೊಂಡಿದ್ರಿ, ಎಲ್ಲ ಜೀವನನೇ ಬೇಡ, ನಿರಾಶೆಯಿಂದ ಇದ್ದರೆ ನೀವು ಎಂಥ ತಪ್ಪು ಮಾಡ್ತಾ ಇದ್ರಿ ಅಂತೇಳಿ ನಿಮಗೆ ದೇವರ ವಾಕ್ಯಗಳ ಮುಖಾಂತರ ದೇವರು ಎಲ್ಲವನ್ನು ಅರ್ಥ ಮಾಡಿಸಿದ್ರು. ಆಲ್ರೆಡಿ ನೀನು ಬಾಯಾರಿ ಬಂದವನು, ಮತ್ತೆ ನೀನು ಬಾಯಾರೋದಾಗಿದ್ದರೆ ನೀನು ಯಾರನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ, ಇನ್ನೂ ನೀನು ಯೇಸುವನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ರಕ್ಷಣೆಯನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಆ ಯೇಸು ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಈ ದಿನ ದೇವರು ನಿನ್ನೊಡನೆ ಮಾತನಾಡ್ತಾ ಇದ್ದಾರೆ, ಇನ್ನೂ ಬಾಯಾರಿದೆಯಾ? ಭಯಪಡಬೇಡ. ನೀನು ಪಕ್ಷವನ್ನು ಚೇಂಜ್ ಮಾಡೋಕ್ಕೆ ಹೋಗಬೇಡ, ನೀನು ನನ್ನನ್ನು ಬಿಟ್ಟು ಹೋಗೋದಕ್ಕೆ ಹೋಗಬೇಡ. ಯಾಕೆ ಅಂತ ಹೇಳಿದ್ರೆ ನಿನ್ನನ್ನು ತೃಪ್ತಿಪಡಿಸುವಂಥ ನೀರು ಇನ್ನೂ ನನ್ನ ಬಳಿ ಇದೆ. ಸಮಾರ್ಯದ ಮೇಳೆಗೆ ದೇವರು ಹೇಳಿದರು, ಈ ಲೋಕದ ನೀರು ಕುಡಿಯುವವನಿಗೆ ಮತ್ತೆ ಬಾಯಾರಿಕೆ ಆಗುತ್ತೆ, ಆದರೆ ನಾನು ಕೊಡುವಂಥ ನೀರನ್ನು ಕುಡಿಯುವವನಿಗೆ ಎಂದಿಗೂ ಬಾಯಾರಿಕೆ ಆಗೋದಿಲ್ಲ. ಆ ಸೆರೆಮನೆ ಅಧಿಕಾರಿಗೂ ಕೂಡ ಪೌಲ ಹೇಳ್ತಾರೆ, ನೀನು ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸವಿಡು, ನೀನು ನಿನ್ನ ಇಡೀ ಕುಟುಂಬ ಏನನ್ನು ಅನ್ನುತ್ತೆ, ಜೀವೋದ್ಧಾರವನ್ನು ಹೊಂದಿಕೊಳ್ಳುತ್ತೆ. ಹೌದು, ಇವತ್ತು ನಿನ್ನ ಕುಟುಂಬ ಒಡೆದು ಹೋಗುವಂಥ ಪರಿಸ್ಥಿತಿ ಆಗಿ ನೀನು ಕಾಣಬಹುದು. ನಿನ್ನ ಮಕ್ಕಳು ನಿನ್ನನ್ನು ದೂರ ಇಡುವಂತೆ ಕಾಣಬಹುದು. ನಿನ್ನ ಕೆಲಸ ಕಾರ್ಯಗಳು, ಹಣದ ವ್ಯವಹಾರಗಳಲ್ಲಿ ನಿನ್ನ ಸಾಲ ತೀರದೇ ಇರದಂತೆ ಕಾಣಬಹುದು. ಅಥವಾ ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಗದೆ ಇನ್ನೂ ನೀನು ಕಷ್ಟದಲ್ಲಿ, ಇನ್ನೂ ನೋವಿನಲ್ಲಿ, ಸಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತೆ ನಿನಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರ್ಬೋದು. ಆದರೆ ಪ್ರಿಯರೇ, ದೇವರು ಕೊಟ್ಟ ಮಾತಿಗೆ ತಪ್ಪೋದಿಲ್ಲ, ಅವರು ನಂಬಿಗಸ್ತರು. ಅದು ತಡವಾಗ್ಬೋದು, ಆದರೆ ನಿನಗೆ ಮೋಸ ಮಾಡೋದಿಲ್ಲ. ಅದು ಇವತ್ತು ನಿನಗೆ ಎಕ್ಸ್ಪೀರಿಯೆನ್ಸ್ ಆಗಬೇಕು. ಅದಕ್ಕೆ ಇಲ್ಲಿ ಪೇತ್ರನ ಮೊದಲ ಪತ್ರಿಕೆಯನ್ನು ಬರೀಬೇಕಾದ್ರೆ ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅಧ್ಯಾಯ 1 ವಾಕ್ಯ 8ರಲ್ಲಿ ಅಲ್ಲಿ ಹೇಳ್ತಾರೆ, ನಿನ್ನ ವಿಶ್ವಾಸ ಏನಾಗಬೇಕು? ಪರಿಶೋಧನೆ ಆಗಬೇಕು. ನೀನು ವಿಶ್ವಾಸದಲ್ಲಿ ಬಲಗೊಳ್ಳಲೇಬೇಕು. 1 ಪೇತ್ರ ಅಧ್ಯಾಯ 6ರಿಂದನೇ ತುಂಬ ಚೆನ್ನಾಗಿ ಹೇಳ್ತಾರೆ. ಅಲ್ಲಿ ಅಧ್ಯಾಯ 1 ವಾಕ್ಯ 6ರಿಂದ ಓದೋಣ ಬ್ರದರ್. ಸದ್ಯಕ್ಕೆ ನೀವು ಕೊಂಚ ಕಾಲ ಹಲವಾರು ಪರಿಶೋಧನೆಗಳಿಗೆ ಪರಿಶೋಧನೆಗಳ ನಿಮಿತ್ತ ನಾವು ದುಃಖವನ್ನು ಅನುಭವಿಸಬೇಕಾಗಿದ್ದರೂ ಪ್ರತ್ಯಕ್ಷವಾಗಲಿರುವ ಆ ಸಿರಿ ಸಂಪತ್ತನ್ನು ಜ್ಞಾಪಿಸಿಕೊಂಡು ಹರ್ಷಚಿತ್ತರಾಗಿರಿ. ದೇವರ ವಾಕ್ಯಗಳು ಯಾಕೆ ಅಂತ ಹೇಳಿದ್ರೆ ನಮ್ಮನ್ನು ಯಾವಾಗಲೂ ಕೂಡ ಅದು ಎನ್ಕರೇಜ್ ಮಾಡುತ್ತೆ. ನಿನ್ನದು ಈ ಲೋಕ ಅಲ್ಲ, ನಿನ್ನ ಜೀವನ ಇದು ಪರ್ಮನೆಂಟ್ ಅಲ್ಲ, ನೀನು ಸ್ವರ್ಗೀಯ ಸಿರಿ ಸಂಪತ್ತನ್ನು ನೋಡಬೇಕು. ಪೌಲರು ಕೂಡ ಹೇಳ್ತಾರೆ, ಈಗ ನೀನು ಅನುಭವಿಸುತ್ತಿರುವುದೆಲ್ಲವೂ ಕೂಡ ನೀನು ಯೇಸುವನ್ನು ನೋಡುವಾಗ ಯಾವುದೂ ಲೆಕ್ಕಕ್ಕೆ ಬರಲ್ಲ. ಪ್ರೈಸ್ ದ ಲಾರ್ಡ್.
ನನ್ನ ವಿಶ್ವಾಸ ಪರಿಶೋಧನೆ ಆಗಬೇಕು. ಯೋಬನ ವಿಶ್ವಾಸ ಪರಿಶೋಧನೆ ಆಯಿತು. ಆದ್ದರಿಂದಲೇ ಕೊನೆಯ ದಿನಗಳಲ್ಲಿ ಯೋಬನ ಏನು ಮಾಡ್ದ, ಡಬಲ್ ಆಶೀರ್ವಾದವನ್ನು ಹೊಂದಿಕೊಂಡ. ಈಗ ಈ ಡಬಲ್ ಆಶೀರ್ವಾದ ಹೊಸ ಒಡಂಬಡಿಕೆ ಮಕ್ಕಳಿಗೆ ಎಲ್ಲಿದೆ ಅಂತ ಹೇಳಿದ್ರೆ ಸ್ವರ್ಗದಲ್ಲಿದೆ, ನಿತ್ಯ ಜೀವನದಲ್ಲಿದೆ, ಪರಲೋಕದಲ್ಲಿದೆ. ಆ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳಬೇಕು. ಹಾಗಂತೇಳಿ ಈ ಲೋಕದೆಲ್ಲವನ್ನು ನಾವು ಕಳೆದುಕೊಳ್ಳಬೇಕಾ? ಖಂಡಿತವಾಗಿ ನಾವು ಸ್ವರ್ಗಕ್ಕೆ ಹೋಗಬೇಕಾದ್ರೆ ಯಾವುದನ್ನು ಕಳೆದುಕೊಳ್ಳಬೇಕು ಅದನ್ನು ಕಳೆದುಕೊಳ್ಳೇಬೇಕು. ಯಾವುದನ್ನು ದೇವರು ಕೊಡಬೇಕು ಅಂತೇಳಿ ಆಸೆ ಪಡ್ತಾರೆ, ಖಂಡಿತವಾಗಿ ಇದು ಕೊಟ್ಟೇ ಕೊಡ್ತಾರೆ. ಈ ಶದ್ರಕ್ ಮೆಷಕ್ ಅಬೇದ್ನೆಗೋ ನೋಡಿ, ಆತನು ಆ ನೆಬೂಕದ್ನೆಚ್ಚರನ ಪ್ರತಿಮೆಯನ್ನು ಆರಾಧನೆ ಮಾಡಿ ಅಂತೇಳಿ ಹೇಳಿದಾಗ ಅವರೊಂದು ದೃಢ ವಿಶ್ವಾಸದಲ್ಲೇ ಹೇಳ್ತಾರೆ, ನಾನು ಆರಾಧನೆ ಮಾಡುವಂಥ ದೇವರು ನಮ್ಮನ್ನು ರಕ್ಷಣೆ ಮಾಡದೆ ಹೋದರೂ ಪರವಾಗಿಲ್ಲ, ನಾನು ನಿಮ್ಮ ಈ ಬಂಗಾರದ ಪ್ರತಿಮೆಗೆ ನಾವೇನು ಮಾಡಲ್ಲ, ಅಡ್ಡ ಬೀಳಲ್ಲ. ಇವತ್ತು ವಿಶ್ವಾಸಿಯಾದವನಂಥ ವಿಶ್ವಾಸ ಈ ರೀತಿಯಾಗಿರ್ಬೋದು. ನಾನು ಸಾಲದಲ್ಲಿದ್ದೀನ, ಪರವಾಗಿಲ್ಲ, ನಾನು ಮೋಸ ಮಾಡೋದಕ್ಕೆ ಹೋಗಲ್ಲ, ನಾನು ಅನ್ಯಾಯ ಮಾಡೋದಕ್ಕೆ ಹೋಗಲ್ಲ. ಇವತ್ತು ನನ್ನ ಹೆಂಡತಿ ಅಥವಾ ನನ್ನ ಗಂಡ ನನ್ನ ಜೊತೆ ಸೇರ್ತಾ ಇಲ್ವಾ, ನನ್ನ ಜೊತೆ ಪ್ರೀತಿ ಮಾಡ್ತಾ ಇಲ್ವಾ, ಪರವಾಗಿಲ್ಲ, ನಾನು ಇನ್ನೊಂದು ಹೆಣ್ಣು ಇನ್ನೊಂದು ಗಂಡ ಹತ್ರ ನಾನು ವ್ಯಭಿಚಾರಕ್ಕೆ ಹೋಗಲ್ಲ, ಅನೈತಿಕತೆಗೆ ಹೋಗಲ್ಲ. ಇವತ್ತು ನನ್ನ ಮನಸ್ಸು ಸಮಾಧಾನದಲ್ಲಿಲ್ವಾ, ಪರವಾಗಿಲ್ಲ, ನಾನು ಸ್ನೇಹಿತರ ಜೊತೆ ಸೇರಿ ಕೆಟ್ಟ ಫಿಲಮ್ ನೋಡೋಕ್ಕೆ ಹೋಗಲ್ಲ, ನಾನು ಮತ್ತೆ ಬಾರ್ಗೆ ಹೋಗಲ್ಲ, ಯಾವುದು ನಾನು ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನ ಏಸಪ್ಪ ನಂಬಿಗಸ್ತರು, ಅವರು ಹೇಳಿದ್ದಾರೆ ನನ್ನ ಜೊತೆಯಲ್ಲಿದ್ದೀನಿ ಅಂತೇಳಿ. ಖಂಡಿತವಾಗಿ ನನ್ನ ಜೊತೆಯಲ್ಲಿದ್ದಾರೆ, ನನ್ನ ನಡೆಸ್ತಾರೆ. ಇದೇ ನಿಜವಾದ ವಿಶ್ವಾಸ. ಈ ವಿಶ್ವಾಸದಲ್ಲೇ ನಾವು ನಡಿಬೇಕು ಪ್ರಿಯರೇ. ನೋಡಿ, ಈ ರೀತಿಯಾದಂಥ ವಿಶ್ವಾಸವೇ ನೀವು ಇನ್ನೊಬ್ಬರಿಗೆ ಕೌನ್ಸಿಲಿಂಗ್ ಮಾಡುವಾಗ ಅವ್ರ ಪಾಪ ಪರಿಹಾರ ಆಗ್ತದೆ, ಅವರು ಮಾನಸಾಂತರಗೊಳ್ತಾರೆ, ಆತ್ಮಗಳನ್ನು ನೀವು ಸ್ವರ್ಗಕ್ಕೆ ಆದಾಯ ಮಾಡಿ ಕೊಡೋದಕ್ಕೆ ಸಾಧ್ಯವಾಗ್ತದೆ. ಪ್ರೈಸ್ ದ ಲಾರ್ಡ್. ನೋಡಿ, ಯೇಸು ಸ್ವಾಮಿ ಹೇಳಿದರು, ನನ್ನಲ್ಲಿ ವಿಶ್ವಾಸವಿಟ್ಟು ಬಂದವನನ್ನು ನಾನು ನನ್ನ ಜೀವ ಜಲದಿಂದ ತೃಪ್ತಿಪಡಿಸ್ತೀನಿ ಅಂತೇಳಿ ಯೇಸು ಹೇಳ್ತಾ ಇದ್ದಾರೆ. ಇವತ್ತು ನಂಬಿ ವಿಶ್ವಾಸವಿಡಿ. ಈ ಪ್ರತಿದಿನ ಈ ಮುಂಜಾನೆಯ ಮನ್ನಾ ನಿಮ್ಮ ಆತ್ಮವನ್ನು ತೃಪ್ತಿಪಡಿಸುವಂಥದ್ದು, ನಿಮ್ಮನ್ನು ಬಲಪಡಿಸುವಂಥ ಕಾರ್ಯಗಳು. ನೀವು ಯಾವ ಕ್ಷೇತ್ರದಲ್ಲಿ ಸೋತು ಹೋಗ್ತಾ ಇದ್ದೀರಾ, ನೀವು ಭಯಪಡಬೇಡಿ, ಸಮಯ ತಗೊಳ್ಳಿ, ಪ್ರಾರ್ಥನೆ ಮಾಡಿ, ಯೇಸುವನ್ನು ನಂಬಿ, ಅವರು ಸಕಾಲದಲ್ಲಿ ನಿಮಗೆ ಉತ್ತರವನ್ನು ಕೊಡ್ತಾರೆ. ನೀವು ಎಲ್ಲಿ ಯಾರ ಮುಂದೆ ಸೋತು ಹೋಗ್ತಾ ಇದ್ದೀರಾ ಅವರ ಮುಂದೆ ನಿಮ್ಮನ್ನು ತಲೆ ಎತ್ತಿ ನಡೆಯುವಂತೆ ಮಾಡ್ತಾರೆ. ನಿನ್ನ ಶತ್ರುಗಳ ಮುಂದೆ ನಾನು ಜಯದ ತೈಲವನ್ನು ಹಚ್ತೀನಿ ಅಂತೇಳಿ ದೇವರ ವಾಗ್ದಾನ ಇದೆ. ನೀನು ಯಾವ ಜನಗಳ ಮುಂದೆ ನೀನು ಸಾಲ ಮಾಡ್ತಾ ಇದ್ದೆ ಆ ಜನಗಳಿಗೂ ಕೂಡ ನೀನು ಸಾಲ ಕೊಡುವವನ ದೇವರು ನಿಲ್ಲಿಸ್ತಾರೆ. ಸಾಲ ಕೊಡೋನು ಅಂತ ಹೇಳಿದ್ರೆ ಈ ಲೋಕದ ಶ್ರೀಮಂತಿಕೆ ಆ ಥರ ಹೇಳ್ತಾ ಇಲ್ಲ. ನೀನು ನಗುತ್ತಾ ಇನ್ನೊಬ್ಬನಿಗೆ ಕೊಡ್ತೀಯ, ನಿನಗಿರುವುದನ್ನು ಹಂಚ್ಕೊಳ್ತೀಯ, ಪ್ರೀತಿ ಮಾಡ್ತೀಯ, ದೇವರಿಗೆ ಇಷ್ಟವಾದಂಥ ಆ ಒಂದು ಸೇವಾ ಕಾರ್ಯಗಳನ್ನು ನೀನು ಮಾಡ್ತೀಯ. ದೇವರು ಅದನ್ನು ಮಾಡಿಸೋದಕ್ಕಾಗಿ ದೇವರು ನಿನ್ನನ್ನು ಕರೆದಿರುವಂಥದ್ದು. ನೋಡಿ, ಅನೇಕ ಈ ಧರ್ಮಶಾಸ್ತ್ರಿಗಳು, ಫರಿಸಾಯರು ಯೇಸು ಎಷ್ಟೇ ಈ ಸತ್ಯಗಳನ್ನು ಹೇಳಿಕೊಟ್ರು ಕೂಡ ಅವರು ನಂಬ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದರೆ ಅವರು ಯಾರ ಪಕ್ಷದಲ್ಲಿದ್ದರು? ಅವರು ಸೈತಾನನ ಪಕ್ಷದಲ್ಲಿದ್ದರು. ಇಲ್ಲಿ ಯೋಹಾನ ಸುವಾರ್ತೆ ಅಧ್ಯಾಯ 8 ವಾಕ್ಯ 44ರಲ್ಲಿ ನಾವು ಓದಿದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಸೈತಾನನೇ ನಿಮಗೆ ತಂದೆ, ಆ ನಿಮ್ಮ ತಂದೆ ಮಾಡಬಯಸುವುದನ್ನು ನೀವು ಮಾಡಬಯಸುತ್ತೀರಿ. ಮೊದಲಿನಿಂದಲೂ ಅವನು ಕೊಲೆಪಾತಕ, ಸತ್ಯವೆಂಬುದೇ ಅವನಲ್ಲಿ ಇಲ್ಲದ ಕಾರಣ ಅವನು ಸತ್ಯಪರನಲ್ಲ. ಸುಳ್ಳಾಡುವಾಗ ಅವನು ತನಗೆ ಸಹಜವಾದುದನ್ನೇ ಆಡುತ್ತಾನೆ. ಅವನು ಸುಳ್ಳುಗಾರ, ಸುಳ್ಳಿನ ಮೂಲ ಪುರುಷ. ಹೌದು, ಮತ್ತೆ ನಾವು ಸುಳ್ಳು ಹೇಳೋದಾದರೆ ಯಾರ ಪಕ್ಷಕ್ಕೆ ಸೇರ್ತೀವಿ? ಮತ್ತೆ ನಾವು ಮೋಸ ಮಾಡೋದಾದರೆ ಯಾರ ಪಕ್ಷಕ್ಕೆ ಸೇರ್ತೀವಿ? ಹಾಗೆಯೇ ನನ್ನ ತಂದೆ ಯಾರಾಗ್ತಾನೆ? ಅದಕ್ಕೆ ಬೇಡ ಅಂಥೇಳಿ ಇವತ್ತು ಈ ಮುಂಜಾನೆ ದೇವರು ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ. ಪರವಾಗಿಲ್ಲ, ಸಹಿಸ್ಕೊಳ್ಳಿ, ಎಕ್ಸ್ಪೀರಿಯೆನ್ಸ್ ಮಾಡಿ. ಇವೆಲ್ಲವೂ ಕೂಡ ನಿಮ್ಮ ವಿಶ್ವಾಸದಲ್ಲಿ ಜೀವೋದ್ಧಾರಕ್ಕಾಗಿಯೇ, ನಿಮ್ಮ ವಿಶ್ವಾಸದ ಏಳಿಗೆಗಾಗಿಯೇ ಅನೇಕ ಆತ್ಮಗಳು ನಿಮ್ಮ ಮುಖಾಂತರ ಪರಲೋಕಕ್ಕೆ ಆದಾಯವಾಗುವುದಕ್ಕಾಗಿಯೇ ದೇವರ ಮಾರ್ಗವನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇವತ್ತು ನಾವು ಯಾರ ಸ್ವರ ಕೇಳೋಣ? ಕುರುಬನ ಸ್ವರ ಕೇಳೋಣ. ನಾಶ ಮಾಡುವವನು ಕೊಲ್ಲುವವನ ಸ್ವರ ಬೇಡ. 10 ಯವನ ಯೇಸು ಹೇಳಿದಾಗೆ ಆ ಕಳ್ಳನ ಸ್ವರ ನಮಗೆ ಬೇಡ, ಮೋಸ ಮಾಡುವವನ ಸ್ವರ ಬೇಡ. ಆ ಧರ್ಮಶಾಸ್ತ್ರಿಗಳು, ಫರಿಸಾಯರು ಮೋಸದಲ್ಲಿದ್ದರು. ಅವ್ರು ತಿಳ್ಕೊಂಡ್ರು ನಾವು ಕರೆಕ್ಟಾಗಿದ್ದೀವಿ ಅಂತೇಳಿ. ಆದರೆ ಶಾರೀರಿಕವಾಗಿ ಅವರು ವ್ಯಭಿಚಾರದಲ್ಲಿದ್ದರು, ಹಣದ ಆಸೆಯಲ್ಲಿದ್ದರು. ನಂತರ ಅವರು ಎಲ್ಲ ಕೆಟ್ಟದ್ದನ್ನು ಅವರು ಮಾಡ್ತಾಯಿದ್ರು. ಆಗಿದ್ರೆ ಅವನ ತಂದೆ ಯಾರಾಗಿದ್ದ? ಸೈತಾನನಾಗಿದ್ದ. ಪ್ರೈಸ್ ದ ಲಾರ್ಡ್. ನಮಗೆ ಈ ದಿನ ದೇವರು ಹೇಳ್ತಾ ಇದ್ದಾರೆ, ಈ ಬುದ್ಧಿ ಮಾತನ್ನು ಹೇಳ್ತಾ ಇದ್ದಾರೆ, ನೀವಿರುವ ಸ್ಥಳಗಳಲ್ಲೇ ಇರಿ. ನೀವು ಮಾಡುವಂಥ ಪ್ರಾರ್ಥನೆಗಳನ್ನು ಇನ್ನೂ ಹೆಚ್ಚಾಗಿ ಬಲವಾಗಿ ಮಾಡಿ. ಪರಿಶುದ್ಧನಾಗಿರುವವನು ತನ್ನ ಪರಿಶುದ್ಧತೆಯನ್ನು ಇನ್ನೂ ಹೆಚ್ಚಾಗಿ ಹೆಚ್ಚಿಸಿಕೊಳ್ಳಲಿ. ಪಾಪದಲ್ಲಿರುವವನು ಪಾಪದಲ್ಲೇ ಇರಲಿ ಅಂತೇಳಿ ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ. ಕೊನೆಯದಾಗಿ ಯೇಸು ಸ್ವಾಮಿ ಹೇಳ್ತಾರೆ,
ಕುರಿಗಳು ಯಾರ ಸ್ವರವನ್ನು ಕೇಳಿ ಹಿಂಬಾಲಿಸುತ್ತೆ? ತನ್ನ ಕುರುಬನ ಸ್ವರವನ್ನು ಅದು ಕೇಳಿ ಹಿಂಬಾಲಿಸುತ್ತೆ. ಇವತ್ತು ಈ ಮುಂಜಾನೆ ನಾವು ಆ ಕುರುಬನು ನಮಗೆ ಯಾರು ಅಂತ ಹೇಳಿದ್ರೆ ಯೇಸು ಕ್ರಿಸ್ತರಾಗಿದ್ದಾರೆ. ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಪ್ರಭು ಯೇಸುವೆ, ನೀವೇ ನನ್ನ ಒಳ್ಳೆ ಕುರುಬ. ಯೋಹಾನ ಸುವಾರ್ತೆಯಲ್ಲಿ ಅಧ್ಯಾಯ 10ರಲ್ಲಿ ನೀವು ಹೇಳಿದ್ದೀರಲ್ಲಪ್ಪ, ನಾನು ಯಾವುದೇ ಸೈತಾನನ ಸ್ವರಕ್ಕೆ ನಾನು ಕಿವಿಗೊಡೋದಿಲ್ಲಪ್ಪ. ನಾನು ಪರಿಶುದ್ಧನಾಗಿ ಜೀವಿಸಬೇಕು ಅಂತೇಳಿಯೇ ನನ್ನ ಮುಖಾಂತರ ನನ್ನ ಕುಟುಂಬವು ಜೀವೋದ್ಧಾರ ಹೊಂದಬೇಕು, ನನ್ನ ಬಾಳ ಸಂಗಾತಿ ನನ್ನ ಮಕ್ಕಳು ಜೀವೋದ್ಧಾರವನ್ನು ಹೊಂದಬೇಕು ಅಂತೇಳಿಯೇ ನೀವು ನನ್ನನ್ನು ನಿಮ್ಮ ರಕ್ತದಿಂದ ತೊಳೆದು ಪವಿತ್ರಾತ್ಮನನ್ನು ಕೊಟ್ಟು ನಿಮ್ಮ ಸೇವೆಗೆ ನನ್ನನ್ನು ನೇಮಿಸಿದ್ದೀರಪ್ಪ. ಈ ಸೇವೆಯಲ್ಲಿ ಎದುರಾಗುವಂಥ ಎಲ್ಲ ಶೋಧನೆಗಳನ್ನು ಜಯಿಸಬೇಕು ಅಂತೇಳಿಯೇ ನಿಮ್ಮ ಪರಿಶುದ್ಧ ಆತ್ಮನನ್ನು ಕೊಟ್ಟಿದ್ದೀರಾ, ನಿಮ್ಮ ವಾಕ್ಯಗಳನ್ನು ಕೊಟ್ಟಿದ್ದೀರಾ. ಬೈಬಲ್ ಶ್ರೀಗ್ರಂಥದಲ್ಲಿ ಅನೇಕರು ಇದೇ ರೀತಿಯಾಗಿ ಅನೇಕ ಪ್ರವಾದಿಗಳು, ಪ್ರೇಷಿತರು ಇದೆಲ್ಲವನ್ನು ಜಯಿಸಿ ಅವರು ಜಯದ ಜೀವಿತವನ್ನು ಜೀವಿಸಿದ್ದಾರಪ್ಪ. ಅದಕ್ಕಾಗಿ ಆ ವಾಕ್ಯಗಳು ನನ್ನನ್ನು ಪ್ರತಿದಿನ ಬಲಪಡಿಸಲಿ ಸ್ವಾಮಿ. ಅಪ್ಪ, ಯಾವುದೇ ಕಾರಣಕ್ಕೂ ನಾವು ಯಾವುದೇ ಒಂದು ಈ ಶಾರೀರಿಕವಾದಂಥ ಬಲಹೀನವಾದ ಕ್ಷೇತ್ರಗಳಲ್ಲಿ ನಾವು ಬಿದ್ದು ಹೋಗದ ಹಾಗೆ ಸ್ವಾಮಿ, ನೀವು ನನ್ನ ಮೇಲೆ, ನನ್ನ ಈ ಒಂದು ಆರೋಗ್ಯದ ಮೇಲೆ, ನನ್ನ ಒಂದು ಕುಟುಂಬದ ಒಂದು ವ್ಯವಹಾರಗಳ ಮೇಲೆ ಏನು ಸೈತಾನನು ಇವತ್ತು ದಬ್ಬಾಳಿಕೆ ನಡೆಸ್ತಾನೋ ಅದು ನನ್ನ ಒಳ್ಳೆಯದಕ್ಕಾಗಿ ಅಪ್ಪ. ನಾನು ಇನ್ನೂ ನಿಮ್ಮ ಒಂದು ಅದ್ಭುತಕರವಾದಂಥ ಶಕ್ತಿಯನ್ನು ನಾನು ನೋಡಬೇಕು, ಅನುಭವಿಸಬೇಕು, ನಿಮ್ಮ ಪ್ರೀತಿಯನ್ನು ಅನುಭವಿಸಬೇಕು. ನೀವು ಎಷ್ಟು ಮಹಿಮಾನ್ವಿತ ದೇವರು ಅಂತೇಳಿ ನನಗೆ ಅರ್ಥ ಆಗಬೇಕು ಅಂತೇಳಿಯೇ ನೀವು ಆ ದಿನ ಯೋಬನಿಗೆ ಅರ್ಥ ಮಾಡಿಸಿದಂಥ ಅದೇ ಒಂದು ಕಾರ್ಯವನ್ನು ಇವತ್ತು ನನಗೂ ಕೂಡ ಅರ್ಥ ಮಾಡಿಸಬೇಕು ಅಂತೇಳಿಯೇ ನೀವು ಅವನಿಗೆ ಅಪ್ಪಣೆಯನ್ನು ಕೊಟ್ಟಿರ್ಬೋದು. ಆದರೆ ಯಾವುದೇ ಕಾರಣಕ್ಕೂ ನನ್ನ ಆತ್ಮದ ಮೇಲೆ ಅವನಿಗೆ ನೀವು ಅಧಿಕಾರ ಕೊಡಲಿಲ್ಲ, ನನ್ನ ಕುಟುಂಬದವರ ಆತ್ಮದ ಮೇಲೆ ಅವನಿಗೆ ಅಧಿಕಾರವನ್ನು ಕೊಡಲಿಲ್ಲ. ಅದಕ್ಕೆ ನೀವು ಹೇಳಿದ್ದು ನಿಮ್ಮ ದೇಹದ ಮೇಲೆ, ನಿಮ್ಮ ಒಂದು ಶರೀರದ ಮೇಲೆ ನೀವು ಅವನಿಗೆ ದೇಹವನ್ನು ಕೊಂದಾಕುವನಿಗೆ ನೀವು ಭಯಪಡಬೇಡಿ, ಆದರೆ ದೇಹ ಆತ್ಮ ಎರಡರ ಮೇಲೆ ಅಧಿಕಾರ ಉಳ್ಳ ಆತನಿಗೆ ನೀವು ಭಯಪಡ್ರಿ ಅಂತೇಳಿ ನೀವು ಹೇಳಿದಿರಲ್ಲಪ್ಪ. ಯೇಸುವೆ, ಇನ್ನು ಮುಂದೆ ನಾವು ಹೆದರೋದಿಲ್ಲ, ನಾವು ಭಯಪಡೋದಿಲ್ಲ, ಯಾವುದೇ ಕ್ಷೇತ್ರದಲ್ಲಿ ನಾವು ಕುಗ್ಗಿ ಹೋಗೋದಿಲ್ಲಪ್ಪ. ಏಕೆ ಅಂತ ಹೇಳಿದ್ರೆ ನೀವು ನನ್ನ ಮುಂಬಲವಾಗಿ ಹಿಂಬಲವಾಗಿ ನೀವು ನನ್ನನ್ನು ಕಾಯುವವರಾಗಿದ್ದೀರಿ, ನಡೆಸುವವರಾಗಿದ್ದೀರಿ. ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ, ಈ ಶರೀರ ಯೋಬನಂತೆ ಬಿರಿದು ಹೋದರೂ ನಾವು ಭಯಪಡೋದಿಲ್ಲಪ್ಪ. ಯೇಸುವೆ, ನಮಗಿರೋದೆಲ್ಲವೂ ನಾಶವಾಗಿ ಹೋದರೂ ನಾವು ಭಯಪಡೋದಿಲ್ಲ. ಏಕೆಂತೇಳಿದರೆ ನೀವು ವಾಗ್ದಾನ ಮಾಡಿದ್ದೀರಪ್ಪ, ಹಾರಾಡುವ ಪಕ್ಷಿಗಳನ್ನು ನೋಡಿ, ನಡೆದಾಡುವ ಪ್ರಾಣಿಗಳನ್ನು ನೋಡಿ ಅದನ್ನೇ ದೇವರು ಅಷ್ಟು ಸುಂದರವಾಗಿ ಸಾಕಿ ಸಲಹುತ್ತಿರುವಾಗ ಇನ್ನು ನಿಮ್ಮನ್ನು ಅವರು ಕೈ ಬಿಡ್ತಾರ? ಖಂಡಿತವಾಗಿ ಅವರು ಕೈ ಬಿಡೋದಿಲ್ಲ ಎಂಬುದಾಗಿ ನೀವು ಹೇಳಿದ್ದೀರಾ. ಈ ಮುಂಜಾನೆ ಈ ಆಶ್ವಾಸನೆಯನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ನಂಬಿಕೆಯನ್ನು ನಮ್ಮಲ್ಲಿ ಇನ್ನೂ ಬಲವಾಗಿ ನೀವು ಬಲಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಯಾರೆಲ್ಲ ಈ ಸಮಯದಲ್ಲಿ ಆನ್ಲೈನಲ್ಲಿ ಆಫ್ಲೈನಲ್ಲಿ ಇದ್ದಾರೋ ಅವರಿಗಾಗಿ ಪ್ರಾರ್ಥಿಸ್ತೇನೆ, ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇನಪ್ಪ. ಈ ರೀತಿಯಾದಂಥ ಒಂದು ಸಮಸ್ಯೆಗಳಲ್ಲಿ ಅವರು ಸಿಕ್ಕಿ ಹಾಕಿಕೊಂಡಿದ್ರೆ ಅವೆಲ್ಲ ಸಮಸ್ಯೆಗಳಿಂದ ಸ್ವಾಮಿ ಅವರು ಹೊರಗಡೆ ಬರಲಿ ಕರ್ತನೆ. ಅವರು ನಂಬಿದಂಥ ವಿಶ್ವಾಸವನ್ನು ಸ್ವಾಮಿ ಅವರು ಇನ್ನೂ ಹೆಚ್ಚು ಬಲವಾಗಿ ನಂಬಿ ನಡೆಯಲಿ ಅಪ್ಪ. ನಿಮ್ಮ ಸ್ವರವನ್ನು ಕೇಳಿ ಒಳ್ಳೆ ಕುರುಬನಾದಂಥ ನಿಮ್ಮ ಸ್ವರವನ್ನು ಪ್ರತಿಯೊಬ್ಬರು ಹಿಂಬಾಲಿಸುವಂತಾಗಲಿ. ತಂದೆಯಾದ ದೇವರೇ, ನಿಮ್ಮ ಮಗನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತಾ ಈ ದಿನ ನಾವು ಕೇಳಿದ್ದನ್ನು ಬೇಡಿದ್ದನ್ನು ಹೊಂದಿಕೊಂಡಿದ್ದೇವೆ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಎಂದಿಗೂ ಎಂದೆಂದಿಗೂ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಸದಾಕಾಲವು ತ್ರೈಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.